in the blood of Jesus. Victory in the blood of Jesus. Victory in the blood of Jesus. Oh yes, Lord. Shemaga barabanaba. Oh gadarabanaba. Thank you. Thank you. Thank you. Thank you. ಸಮರ್ಪಕವಾಗಿರಬೇಕು. ನಾನಾಡುವ ಮಾತು ಎಲ್ಲ ನಿನಗೆ ಸಮರ್ಪಕವಾಗಿರಬೇಕು. ಆಲೋಚನೆ ಎಲ್ಲ ಇರಬೇಕು. ನನ್ನ ಮೊದಲಿಂಗನೇ ಹೃದಯದ ತವಕ ಈ ನಿಂಗನೇ ಏಸಯ್ಯ. Yes, Holy Ghost, Jesus, ನಿನ್ನೊಂದಿಗೆ ಇರುವೆ. ನಿನ್ನನ್ನೇ ಪ್ರೀತಿಸು, ನಿನ್ನೊಂದಿಗೆ ನಾನು ನಿನ್ನನ್ನೇ ಪ್ರೀತಿಸುವೆ. ನಿನ್ನೊಂದಿಗೆ ಶಕ್ತಿ ಉಂಟು, ಉಂಟು ಅದ್ಭುತ ಶಕ್ತಿ ಯೇಸುವಿನ ರಕ್ತದಲ್ಲಿ. ಶಕ್ತಿ ಉಂಟು, ಉಂಟು ಅದ್ಭುತ ಶಕ್ತಿ ಯೇಸು ಕ್ರಿಸ್ತನ ರಕ್ತದಲ್ಲಿ. ಶಕ್ತಿ ಉಂಟು, ರಕ್ತದಲ್ಲಿ ಶಕ್ತಿ ಉಂಟು. ಓರಬಮನ ಕತ್ತರಬನಬ ರಕ್ತದಲ್ಲಿ ಶಕ್ತಿ ಉಂಟು. ಯೇಸು ಕ್ರಿಸ್ತನ ರಕ್ತವನ್ನ ಇಡೀ ವೇದಿಕೆ ಮೇಲೆ, ಈ ಪುಲ್ಪಿಟ್ ಮೇಲೆ, ಈ ಸ್ಥಳದ ಮೇಲೆ, ಎಲ್ಲರ ಮೇಲೆ, ಎಲ್ಲವುಗಳ ಮೇಲೆ ಚಿಮುಕಿಸ್ತಾ ಇದ್ದೇನೆ. Victory in the blood of Jesus. Oh, ಯೇಸು ಕ್ರಿಸ್ತನ ರಕ್ತದಲ್ಲಿ ಶಕ್ತಿ ಉಂಟು, ಉಂಟು. Victory in the blood of Jesus. Yes, 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 yes. Shema mama kadara bana baraba. There is power, power, wonder working in the blood of Jesus. There is power, power. Oh, Rabama Gadarabana. Jesus, there is power, power in the blood. Oh, yes, in the precious blood of the Lamb. There is power, power, wonder working in the blood of the Lamb. There is power in the precious blood of the Lamb. Ayya stotra, stotra, Yesuvige stotra. Ayya stotra.
ಯೇಸುವಿಗೆ ಸ್ತೋತ್ರ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಸ್ತೋತ್ರ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಸ್ತೋತ್ರ. ಹಾಲೆಲೂಯಾ, 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 ನನ್ನ ಹುಡುಕಿ ಬಂದು ರಕ್ಷಿಸಿ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಥ್ಯಾಂಕ್ ಯು ಜೀಸಸ್. ಹಾಗೆ ಈ ಪ್ರಸಂಗ ವೇದಿಕೆಯನ್ನು, ಪುಲ್ಪಿಟ್ಟನ್ನು ಕರ್ತನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಆತನಿಗಾಗಿ, ಆತನ ಬೋಧನೆಯ ಸೇವೆಗಾಗಿ, ಆತನ ಸಭೆಯ ಸೇವೆಗಾಗಿ, ಆತನೊಬ್ಬನ ನಾಮದ ಮಹಿಮೆಗಾಗಿ ಇದನ್ನು ಪ್ರತಿಷ್ಠಿಸಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಲಾರ್ಡ್ ಜೀಸಸ್, I give this pulpit into your hands. ಜೀಸಸ್, ನನ್ನ ವಾಕ್ಯದ ಸೇವೆಗಾಗಿ ಥ್ಯಾಂಕ್ ಯು ಜೀಸಸ್. ನನ್ನ ವಾಕ್ಯದ ಬೋಧನೆಯ ಸೇವೆಗಾಗಿ, ನಿನ್ನ ಸಮ್ಮುಖದ ಸೇವೆಗಾಗಿ, ನಿನ್ನ ಸಭೆಯ ಸೇವೆಗಾಗಿ ನಿನ್ನ ಉಜ್ಜೀವನಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನೊಬ್ಬನ ನಾಮದ ಮಹಿಮೆಗಾಗಿ ಈ ಪುಲ್ಪಿಟ್ಟನ್ನು ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಿನಗಾಗಿ ಪ್ರತಿಷ್ಠೆ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇನ್ನೂ ಉತ್ಸಾಹವಾಗಿ ಥ್ಯಾಂಕ್ ಯು ಜೀಸಸ್. ಮಗ ಬನಗ ಶಗದಲ ರಂದರ ಮನರಂದರಿ ಅಂದರ ವನ ಬರಗರ ಓಬಗದುರ ಬನ ಬರ ಬನ ಬರ ಬರ ಬ. ಇನ್ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್. ಇದಕ್ಕಾಗಿ ಧನ ಸಹಾಯ ಮಾಡಿದ ಒತ್ತಲಗೊಂಡು ಪಾಸ್ಟರ್ಮನವರಿಗಾಗಿ, ಕುಟುಂಬಕ್ಕಾಗಿ, ಸೇವೆಗಳಿಗಾಗಿ, ಸಹೋದರ ಅಜಿತ್ಗಾಗಿ, ವನಿತಾಗಾಗಿ, ಅದಕ್ಕಾಗಿ ಶ್ರಮಿಸಿದ ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಲಾರ್ಡ್ ಜೀಸಸ್, ವಿ ಪ್ರೇ ಫಾರ್ ಒತ್ತಲಗೊಂಡು ಪಾಸ್ಟರ್ ಜೀಸಸ್ ಇನ್ ದ ಫ್ಯಾಮಿಲಿ, ದ ಮಿನಿಸ್ಟ್ರೀಸ್. ವಿ ಪ್ರೇ ಫಾರ್ ಅಜಿತ್, ವಿ ಪ್ರೇ ಫಾರ್ ವನಿತಾ, ವಿ ಪ್ರೇ ಫಾರ್ ಇಜ್ರಾ. Bless them, reward them. In Jesus Christ's mighty name, with your mighty blessings. Amen. ಎಲ್ಲರೂ ಉತ್ಸಾಹಭರಿತರಾಗಿ ಕರೆಬಿತ್ತಿ ದೇವರ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಲಾರ್ಡ್ ಜೀಸಸ್, ವಿ ಪ್ರೇ ಫಾರ್ ಯುವರ್ ಚರ್ಚ್. ಜೀಸಸ್, 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 ಜೀಸಸ್. Thank you, Father. Thank you, Father. Thank you, Father. Thank you, Father. Oh, my ma ga. Shega bana landara bana bana. Yes, Lord. Yes, Lord. Oh, dari bigadura bana bana bana. Le mama malagadara bana bana. Thank you, thank you, thank you.
ಥ್ಯಾಂಕ್ ಯು. ಓ ಗಬನ ಬರ ಬನ ಬರ ಶಿವ ಗಬಲಂದರ ಬನ ಬರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವ್ರ ಜನರ ಸಂರಕ್ಷಣೆ ನಾವು ಪ್ರಾರ್ಥನೆ ಮಾಡೋಣ. ವಾಟ್ ಇಸ್ ವಿ ಪ್ರೇ ಫಾರ್ ದ ಪ್ರೊಟೆಕ್ಷನ್ ಆಫ್ ಯುವರ್ ಪೀಪಲ್. Yes, Lord, protect them in their spirit, soul, mind and body, their families, their jobs, their health, their food and water. Jesus, Jesus, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರ್ತನಿಗಾಗಿ ಉತ್ಸಾಹಭರಿತರಿಗೆ ಕೊಡುತ್ತಾ ಇರುವ ಪ್ರತಿಯೊಬ್ಬರ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ವಾಟ್ ಇಸ್ ವಿ ಪ್ರೇ ಫಾರ್ ದ ಬ್ಲೆಸ್ಸಿಂಗ್ ಆಫ್ ಈಚ್ ಅಂಡ್ ಎವ್ರಿ ಒನ್ ಹೂ ಗಿವ್ಸ್ cheerfully to the Lord. Bless them, bless them, bless them. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್. ಎಲ್ಲರೂ ಉತ್ಸಾಹಭರಿತರಾಗಿ ಕುಳಿತುಕೋಬಹುದಾಗಿದೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಆ್ಯಂಡ್ ಮುಂದುವರೆದು ಯಾರು ಕ್ರಿಸ್ಮಸ್ ಶೇಖರಣೆಯಲ್ಲಿ ಇನ್ನೂ ಭಾಗಿಯಾಗಲಿ ಉತ್ಸಾಹಭರಿತರಾಗಿ ಭಾಗಿಯಾಗುವಂತೆ ನೆನಪಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸೊ ಪ್ರೈಸ್ ದ ಲಾರ್ಡ್. ಸ್ತೋತ್ರ. ವರ್ಷಾಂತ್ಯದ ಖರ್ಚು ವೆಚ್ಚಗಳು ಹಲ್ಲೆಲೂಯಾ ದೇವ್ರನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಉತ್ಸಾಹಭರಿತರಾಗಿ ಕೊಡ್ರಿ. ಡೋಂಟ್ ಬಿ ಲಿಮಿಟೆಡ್. ಹಲ್ಲೆಲೂಯಾ. ಎಷ್ಟು ಮಂದಿಗೆ ಲಿಮಿಟೆಡ್ ಆಶೀರ್ವಾದ ಬೇಕು? ಅನ್ಲಿಮಿಟೆಡಾಗಿ ಕೊಡಬೇಕು. ಹಲ್ಲೆಲೂಯಾ. ಆ್ಯಂಡ್ ಗಾಡ್ ಬ್ಲೆಸ್ ಯು. ಸ್ತೋತ್ರ. ಮುಂದುವರೆದು ಮುಂದಿನ ವಾರ ನಮ್ಮ ಭಾನುವಾರ ಪಾಠಶಾಲೆ ವಾರ್ಷಿಕೋತ್ಸವ ಹಾಗೂ ಕ್ರಿಸ್ಮಸ್ ಕಾರ್ಯಕ್ರಮಗಳು. ಹಲ್ಲೆಲೂಯಾ. ಮುಂಬರುತ್ತಾ ಇರುವ ಭಾನುವಾರ ಸಂಜೆ 4 ಗಂಟೆಗೆ ಇದೇ ದೇವಾಲಯದಲ್ಲಿ ನಡೆಯುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಸೊ ಹೊರಗಡೆ ನಾವೇನು ನೋಡ್ತಾ ಇದ್ವಿ, ಜಾಗ ಸಾಲ್ತಾ ಇಲ್ಲ. ಪ್ಲಸ್ ಹಲ್ಲೆಲೂಯಾ. ಸ್ತೋತ್ರ. ವಿವಿಧ ನಿಬಂಧನೆಗಳು. ಸೊ ಹೀಗಾಗಿ ದೇವರು ನಮಗೋಸ್ಕರ ಇನ್ನು ದೊಡ್ಡದಾಗಿರ್ತಕ್ಕಂಥ ಸ್ಥಳವನ್ನು ಕೊಡಲಿಕ್ಕಿದೆ ದೇವಾಲಯಕ್ಕಾಗಿ. ಹಲ್ಲೆಲೂಯಾ. ಸೊ ಹೀಗಾಗಿ ಉತ್ಸಾಹಭರಿತರಾಗಿ ನೀವು ಪ್ರಾರ್ಥಿಸ್ರಿ ಆ್ಯಂಡ್ ಗಿವ್ ವಿತ್ ಆಲ್ ಹಾರ್ಟೆಡ್ ಸಪೋರ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಕೈ ತಪ್ಪದೆ ಪ್ರಾರ್ಥಿಸ್ತಾ ಇರ್ರಿ. ಆ್ಯಂಡ್ ಡಿಸೆಂಬರ್ ಜನವರಿಗೋಸ್ಕರ ಇರ್ತಕ್ಕಂಥ ವಿಶೇಷವಾದ ಪ್ರಾರ್ಥನಾಂಶ ಇಟ್ಕೊಂಡು ಉತ್ಸಾಹಭರಿತರಿಗೆ ಪ್ರಾರ್ಥನೆ ಮಾಡಿ. ಆ್ಯಂಡ್ ವಾರ್ಷಿಕ ಕೌಟುಂಬಿಕ ಉಪವಾಸ ಪ್ರಾರ್ಥನಾ ಸರಪಳಿಯಲ್ಲಿ ಉತ್ಸಾಹಭರಿತರಾಗಿ ಸೇರಿ ಪ್ರಾರ್ಥಿಸ್ತಾ ಇರ್ರಿ. ಹಲ್ಲೆಲೂಯಾ. ಆ್ಯಂಡ್ ಗಾಡ್ ಬ್ಲೆಸ್ ಯು. ಆ್ಯಂಡ್ ಲಿವಿಂಗ್ ಬೈ ದ ವರ್ಡ್ ಬೈಬಲ್ ಕ್ವಿಜ್ನ ಫಲಿತಾಂಶಗಳು ಹೊರಬಿದ್ದಿದ್ದು ಪ್ರೈಸ್ ದ ಲಾರ್ಡ್ ನಿಮಗೇನು ಸಂದೇಶ ಕಳಿಸಿದ್ದೇವೆ, ನೋಡ್ಕೋಬೋದಾಗಿದೆ. ಆ್ಯಂಡ್ ಯಾರ್ಯಾರು ಭಾಗವಹಿಸಿದ್ರಿ ನೀವುಗಳು ಹಲ್ಲೆಲೂಯಾ ಕೊಟ್ಟ ಮುಗಿದ ಮೇಲೆ ಸರ್ಟಿಫಿಕೇಟ್ಸ್ ಪಡ್ಕೋಬೋದಾಗಿದೆ. ಆ್ಯಂಡ್ ಗಾಡ್ ಬ್ಲೆಸ್ ಯು. ಬೆಳಗಿನ ಸಮಯದಲ್ಲಿ ಕರ್ತನ ಮುಟ್ಟಿದ ವಾಕ್ಯದ ಮುಖಾಂತರವಾಗಿ ಮಾತನಾಡುವಂತೆ ಎಲ್ಲರೂ ಕೂಡ ಪ್ರಾರ್ಥಿಸ್ಬೋದಾಗಿದೆ. ಥ್ಯಾಂಕ್ ಯು ಜೀಸಸ್. ಲಾರ್ಡ್ ವಿ ಪ್ರೇ, ಸ್ಪೀಕ್ ಟು ಅಸ್ ದಿಸ್ ಮಾರ್ನಿಂಗ್ ಇನ್ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್. ಶಮಗ ದೊಲಬನ ಬನ ಬರಬ. Glorious Jesus, glorious Jesus, glorious Jesus. Everyone, everyone. Hallelujah. Jesus, thank you, thank you, thank you. Speak to us, Lord, this morning through your word. Through your word we pray. In Jesus' name, in Jesus' name. Yes, in Jesus' mighty name. ಸಮಯವನ್ನು ಪೂರ್ತಿಯಾಗಿ ಕರ್ತನಿಗೆ ಕೊಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಆಮೆನ್. ಹಲ್ಲೆಲೂಯಾ. ಈ ತಿಂಗಳು ನಮ್ಗೆ ಕೊಟ್ಟಿರ್ತಕ್ಕಂಥ ಪ್ರಾರ್ಥನಾ ಧ್ಯಾನ ಪೀಠಿಕೆ ರಾಜ್ಯದಲ್ಲಿನ ಸಂತೋಷ. ಹಲ್ಲೆಲೂಯಾ. ದೇವರ ರಾಜ್ಯದಲ್ಲಿನ ಸಂತೋಷ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ತನ್ನ ರಾಜ್ಯದಲ್ಲಿ ಸಂತೋಷವು ಪರಿಪೂರ್ಣವಾಗಿರುವಂತೆ ಬಯಸೋನಾಗಿದ್ದಾನೆ.
ಹಲ್ಲೆಲೂಯ. ಇಹಲೋಕದಲ್ಲಿ ಒಬ್ಬ ಅರಸರು ಏನು ಮಾಡ್ತಾರೆ? ಅರಸರು ತಮ್ಮ ರಾಜ್ಯಭಾರದಲ್ಲಿ ಸಂತೋಷ ಇರಬೇಕೆಂಬುದಾಗಿ ಬಯಸ್ತಾರೆ. ಹಲ್ಲೆಲೂಯ. ಹೌದೋ ಇಲ್ವೋ? ಹಲ್ಲೆಲೂಯ. ತಮ್ಮ ಆಳ್ವಿಕೆಯಲ್ಲಿ ತಮ್ಮ ರಾಜ್ಯದಲ್ಲಿ ಸಂತೋಷ ಇರಬೇಕೆಂಬುದಾಗಿ ಅದಕ್ಕೆಲ್ಲ ವಿಶೇಷವಾಗಿ ಸಮಯವನ್ನು, ಖರ್ಚನ್ನು, ಇದನ್ನೆಲ್ಲ ಮಾಡ್ತಾರೆ. ದೇವರು ತನ್ನ ರಾಜ್ಯದಲ್ಲಿ ತನ್ನ ಆಳ್ವಿಕೆಯಲ್ಲಿ ಪರಿಪೂರ್ಣವಾದ ಸಂತೋಷ ಬೇರೆ ಇಲ್ಲ, ತನ್ನ ಸಂತೋಷವನ್ನು ಬಿಟ್ಟರೆ. ಹೀಗಾಗಿ ಹಲ್ಲೆಲೂಯ ಏನು ಮಾಡ್ತಾನೆ? ತನ್ನ ಸಂತೋಷದಿಂದ ತನ್ನ ರಾಜ್ಯವನ್ನು ತುಂಬಿಸುವವನಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಹಲ್ಲೆಲೂಯ. ಆ್ಯಂಡ್ ಸೊ ರೋಮಾಪುರದವರಿಗೆ 14, 17, 18ರಲ್ಲಿ ನಾವು ಓದಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾಗುವ ಆನಂದವಾಗಿದೆ. ಈ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾದವನಾಗಿಯೂ ಮನುಷ್ಯರಿಗೆ ಸಂಭಾವಿತನಾಗಿಯೂ ಇರುವನಷ್ಟೇ. ಹಲ್ಲೆಲೂಯ. ದೇವರ ರಾಜ್ಯವು ತಿನ್ನುವುದು ಕುಡಿಯುವುದು ಅಲ್ಲ. ತಿನ್ನುವುದು ಕುಡಿಯುವುದಲ್ಲ, ಹೋಗ್ತದೆ. ಬಟ್ ಹೋಗದೇ ಇರತಕ್ಕಂಥ ನೆಲೆಯಾಗಿರುವ ಶಾಶ್ವತವಾಗಿರುವ ನೀತಿ, ಸಮಾಧಾನ, ಪವಿತ್ರಾತ್ಮದಿಂದ ಉಂಟಾಗುವ ಸಂತೋಷ ಎಂಬುಗಳೇ ದೇವರ ಆಳ್ವಿಕೆಯಲ್ಲಿ ಇರುವಂಥವುಗಳಾಗಿವೆ. ಹಲ್ಲೆಲೂಯ. ಹೀಗಾಗಿ ದೇವರ ಆಳ್ವಿಕೆಯಲ್ಲಿ ಕಚಾಟ ಬರ್ತದ? ಹಲ್ಲೆಲೂಯ. ಅತೃಪ್ತಿ ಬರ್ತದ? ದೇವರ ರಾಜ್ಯದಲ್ಲಿ ನೀನು ನಾನು ಅಂತ ಬರ್ತದ? ಹಲ್ಲೆಲೂಯ. ಸೊ ದೇವರ ರಾಜ್ಯವು ಪರಿಪೂರ್ಣವಾದದ್ದಾಗಿದೆ. ಹಲ್ಲೆಲೂಯ. ಸೊ ದೇವರ ರಾಜ್ಯ ಅನ್ನುವಂಥದ್ದು ಆತನ ಆಳ್ವಿಕೆಯಾಗಿದೆ. ಆತನ ಸಾರ್ವಭೌಮಿಕವಾದ ಆಳ್ವಿಕೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಪ್ರಸ್ತುತ ಕಾಲದಲ್ಲಿಯೂ ಮತ್ತು ಬರುತ್ತಾ ಇರುವ ಯುಗಾಂತರಗಳಲ್ಲಿಯೂ ಆತನ ಆಳ್ವಿಕೆಯನ್ನು ಸೂಚಿಸುವಂಥ ಪದವಾಗಿದೆ ದೇವರ ರಾಜ್ಯ ಅನ್ನುವಂಥದ್ದು. ಹಲ್ಲೆಲೂಯ. ಸೊ ದೇವರ ರಾಜ್ಯದಲ್ಲಿನ ಸಂತೋಷ ಏನಾಗಿರ್ಬೋದು ಎಂಬುದನ್ನು ನಾವು ಅಧ್ಯಯನ ಮಾಡಲಿಕ್ಕೆ ನಾವು ಪ್ರಾರಂಭಿಸಿ. ಹಲ್ಲೆಲೂಯ. ಅದರ ಬಗ್ಗೆ 14 ವಿವಿಧ ಅಂಶಗಳನ್ನು ನಾವು ನೋಡಿದ್ದೇವೆ. ಹಲ್ಲೆಲೂಯ. ಸೊ ಪರಲೋಕ ರಾಜ್ಯಕ್ಕೆ ಹೋಗ್ತೇವೆ ಎಂಬುದಾಗಿ ಎಲ್ಲ ಕ್ರೈಸ್ತ ಲೋಕದಲ್ಲಿ ಎಲ್ಲರೂ ಕೂಡ ತಿಳಿದಿರುವಂಥದ್ದು, ಬೋಧಿಸುವಂಥದ್ದು ಆಗಿರ್ತದೆ. ಬಟ್ ಅಲ್ಲಿನ ಸಂತೋಷ ಎಂಥದ್ದಾಗಿರ್ತದೆ ಎಂಬುದನ್ನು ಕ್ರೈಸ್ತ ಲಾರ್ಡ್ ಸುಮಾರು ಮಂದಿ ಪತ್ತೆ ಹಚ್ಚುವುದಿಲ್ಲ. ಬಹುಶಃ ಅದು ತುಂಬಿ ತೊಳಕುವ ಮಿತಿ ಇಲ್ಲದ ಸಂತೋಷ ಎಂಬುದಾಗಿ ಹೇಳ್ಬೋದಾಗಿದೆ. ಬಟ್ ಯೇಸು ಕ್ರಿಸ್ತನು ಬಂದಾಗ ತನ್ನೊಟ್ಟಿಗೆ ಪರಲೋಕವನ್ನೇ ತಗೊಂಡು ಬಂದಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹೀಗಾಗಿ ಪ್ರೈಸ್ ದ ಲಾರ್ಡ್, ಸ್ತೋತ್ರ. ಪರಲೋಕದಲ್ಲಿನ ಸಂತೋಷ ಎಂಥದ್ದು ಎಂಬುದನ್ನು, ಪರಲೋಕದಲ್ಲಿನ ನೀತಿ, ಸಮಾಧಾನ, ಸಂತೋಷ, ಪರಲೋಕದಲ್ಲಿನ ನೀತಿ, ಸಮಾಧಾನ, ಸಂತೋಷ ಎಂಥದ್ದು ಎಂಬುದನ್ನು ನಮಗೆ ತಿಳಿಸ್ಲಿಕ್ಕಾಗಿ ಕ್ರಿಸ್ತನ ವಿವಿಧ ಸಾಮ್ಯಗಳನ್ನು ಪ್ರೈಸ್ ದ ಲಾರ್ಡ್ ಹೇಳಿ ವಿವಿಧ ಕಥೆಗಳ ಮುಖಾಂತರವಾಗಿ ಇದನ್ನು ವಿವರಿಸಲಿಕ್ಕೆ ಆತನ ಮುಂದಾದನು ಎಂಬುದನ್ನು ನಾವು ನೋಡ್ಬೋದಾಗಿದೆ. ಹಲ್ಲೆಲೂಯ. ಸೊ ನಾವು ಮತ್ತಷ್ಟು ಈ ತಿಂಗಳು ಈ ವಿಚಾರದ ಮೇಲೆ ನಮ್ಮ ಗಮನವನ್ನು ಹರಿಸುತ್ತಾ, ಹಲ್ಲೆಲೂಯ, 13ನೇ ಅಂಶವಾಗಿ ಒಂದು ಮಗುವಿನ ಹಾಗೆ ದೀನತೆಯಿಂದ ಇರುವುದು ರಾಜ್ಯದಲ್ಲಿನ ಸಂತೋಷ ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಹಲ್ಲೆಲೂಯ.
ಪ್ರೈಸ್ ದ ಲಾರ್ಡ್. ಆ್ಯಂಡ್ ಇತರರ ತಪ್ಪುಗಳನ್ನು ಅವರಿಗೆ ಕ್ಷಮಿಸುವುದು ಮತ್ತು ಕ್ಷಮಿಸದೇ ಇರುವುದರಿಂದ ಉಂಟಾಗುವ ಪೀಡನೆಗಳಿಂದ, ಹಲ್ಲೆಲೂಯಾ, ಟಾರ್ಚರ್ಗಳಿಂದ, ಟಾರ್ಮೆಂಟ್ಸ್ನಿಂದ ಪಾರಾಗುವುದು ಅನ್ನುವ ಸಂತೋಷ, ಪಾರಾಗುವುದರ ಸಂತೋಷವಾಗಿದೆ ಎಂಬುದನ್ನು ನಾವು ಕಂಡಿದ್ದೇವೆ. ಬನ್ನಿ ಮತ್ತಷ್ಟು ನಾವು ನಮ್ಮ ಗಮನವನ್ನು ಈ ಕಾರ್ಯವಾಗಿ ನಾವು ಹರಿಸೋಣ. ಥ್ಯಾಂಕ್ ಯು ಜೀಸಸ್. 15ನೇ ಅಂಶ, ಪರಲೋಕದಲ್ಲಿನ ಅಥವಾ ರಾಜ್ಯದಲ್ಲಿ, ದೇವರ ರಾಜ್ಯದಲ್ಲಿನ ಸಂತೋಷ ಎಂಥದ್ದು? ರಾಜ್ಯದಲ್ಲಿನ ಸಂತೋಷ ಅನ್ನುವಂಥದ್ದು ದೈವ ಸಭೆಯಲ್ಲಿ ಸೇವೆ ಮಾಡುವುದರ ಸಂತೋಷ. ರಾಜ್ಯದಲ್ಲಿನ ಸಂತೋಷ ಅನ್ನುವಂಥದ್ದು ದೇವರ ರಾಜ್ಯದಲ್ಲಿ, ದೇವರ ಸಭೆಯಲ್ಲಿ ದುಡಿಯುವ, ಕೆಲಸ ಮಾಡುವ, ಸೇವೆ ಮಾಡುವ ಸಂತೋಷವಾಗಿದ್ದು, ನಮ್ಮ ಸಹಪಾಠಿಗಳು ಹೊಂದುವ ಫಲದ ಮೇಲೆ ಅಸೂಯೆ ಪಡದೇ ಇರುವ ಸಂತೋಷ, ನಮ್ಮ ಸಹಪಾಠಿಗಳು ಪಡೆಯುವ ಫಲದ ಮೇಲೆ ಅಸೂಯೆ ಪಡದೇ ಇರುವ ಸಂತೋಷ, ಮತ್ತು ನಮ್ಮ ಸಹಪಾಠಿಗಳು ಇತರರು ದೇವರಿಂದ ಆ ಫಲವನ್ನು ಹೊಂದುವುದನ್ನು ನೋಡುವುದರ ಸಂತೋಷವಾಗಿದೆ. ಹಲ್ಲೆಲೂಯಾ. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ 1ರಿಂದ 12ರವರೆಗೆ ನಾವು ಓದುವಾಗ ಅಲ್ಲಿ ಕ್ರಿಸ್ತನು ಮತ್ತೊಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಎಲ್ಲರೂ ಅರ್ಥ ಮಾಡಿಕೊಳ್ಳುವಾಗ ಒಂದ್ಸರಿ ಓದಿ. ಅದು ಹೇಗೆಂದರೆ, ಪರಲೋಕ ರಾಜ್ಯವು ಒಬ್ಬ ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದೆ. ಅವನು ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯುವುದಕ್ಕೆ ಬೆಳಗ್ಗೆ ಹೊರಟನು. ಆಳಿಗೆ ದಿನಕ್ಕೆ 1 ಪಾವಲಿಯಂತೆ ಕೂಲಿ ಗೊತ್ತು ಮಾಡಿ ಅವರನ್ನು ದ್ರಾಕ್ಷಿ ತೋಟಕ್ಕೆ ಕಳುಹಿಸಿದನು. ತರುವಾಯ ಹೆಚ್ಚು ಕಡಿಮೆ 9 ಗಂಟೆಗೆ ಹೋಗಿ ಪೇಟೆಯಲ್ಲಿ ಸುಮ್ಮನೆ ನಿಂತಿದ್ದ ಇನ್ನು ಕೆಲವರನ್ನು ಕಂಡು, ನೀವು ಸಹ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ನಿಮಗೆ ಸರಿಯಾದ ಕೂಲಿಯನ್ನು ಕೊಡುತ್ತೇನೆ ಅನ್ನಲು ಅವರು ತೋಟಕ್ಕೆ ಹೋದರು. ಅವನು ತಿರುಗಿ ಹೆಚ್ಚು ಕಡಿಮೆ 12 ಗಂಟೆಗೆ ಮತ್ತು 3 ಗಂಟೆಗೆ ಹೋಗಿ ಅದೇ ಪ್ರಕಾರ ಮಾಡಿದನು. ತಿರುಗಿ ಹೆಚ್ಚು ಕಡಿಮೆ ಸಾಯಂಕಾಲ 5 ಗಂಟೆಗೆ ಹೋಗಿ ಬೇರೆ ಕೆಲವರು ನಿಂತಿರುವುದನ್ನು ಕಂಡು ಅವರನ್ನು, ದಿನವೆಲ್ಲ ಇಲ್ಲಿ ಯಾಕೆ ಸುಮ್ಮನೆ ನಿಂತಿದ್ದೀರಿ ಎಂದು ಕೇಳಲು, ಅವರು, ಯಾರು ನಮ್ಮನ್ನು ಕೂಲಿಗೆ ಕರೆಯಲಿಲ್ಲ ಅಂದಾಗ ನೀವು ಸಹ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ ಅಂದನು. ಸಂಜೆ ಹೊತ್ತಿಗೆ ದ್ರಾಕ್ಷಿ ತೋಟದ ಯಜಮಾನನು ತನ್ನ ಪಾರುಪತ್ಯಗಾರನಿಗೆ ಆ ಆಳುಗಳನ್ನು ಕರೆದು, ಕಡೆಗೆ ಬಂದವರನ್ನು ಮೊದಲು ಮಾಡಿಕೊಂಡ ಮೊದಲು ಬಂದವರ ತನಕ ಅವರಿಗೆ ಕೂಲಿ ಕೊಡು ಎಂದು ಹೇಳಿದನು. ಆಗ ಸಾಯಂಕಾಲ 5 ಗಂಟೆಗೆ ಬಂದವರಿಗೆ 1 ಪಾವಲಿ ಸಿಕ್ಕಿತ್ತು. ತರುವಾಯ ಮೊದಲಿನವರು ಬಂದು ತಮಗೆ ಹೆಚ್ಚು ತೊರೆಯುವುದೆಂದು ನೆನೆಸಿದರು, ಆದರೆ ಇವರಿಗೆ ಸಹ 1 ಪಾವಲಿಯೇ ಸಿಕ್ಕಿತು. ಅದನ್ನು ತೆಗೆದುಕೊಂಡು ಮನೆ ಯಜಮಾನನ ಮೇಲೆ ಗುಣಗುಟ್ಟಿ, ಕಡೆಗೆ ಬಂದ ಇವರು 1 ತಾಸು ಹೊತ್ತು ಮಾತ್ರ ಕೆಲಸ ಮಾಡಿದ್ದಾರೆ, ಆದರೆ ನಾವೆಲ್ಲ ದಿನವೆಲ್ಲ ಬಿಸಿಲಿನಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟಿದ್ದೇವೆ, ಇವರನ್ನು ನಮಗೆ ಸಮ ಮಾಡಿದ್ದೀಯೇ ಎಂದು ಕೇಳಿದರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾನಾಗಲೇ ಹೇಳಿದಾಗೆ, ತನ್ನ ರಾಜ್ಯದಲ್ಲಿನ ಸಂತೋಷವನ್ನು ಕಂಡಿರುವ, ತನ್ನ ರಾಜ್ಯದ ಭವಿಷ್ಯದ ಸಂತೋಷದ ಪೂರ್ಣತೆಯನ್ನು ಕಂಡಂತಹ ಕ್ರಿಸ್ತನು ತನ್ನ ಹಿಂಬಾಲಕರಿಗೆ ಆ ಸಂತೋಷದ ವಿವಿಧ ಮರ್ಮಗಳನ್ನು ವಿವಿಧ ಸಾಮ್ಯಗಳ ಮುಖಾಂತರವಾಗಿ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಆ ಸಂತೋಷಕರವಾದ ರಹಸ್ಯಗಳನ್ನು, ಗುಪ್ತ ಕಾರ್ಯಗಳನ್ನು ನಾವು ಕಂಡುಹಿಡಿಯುತ್ತಾ, ಅರ್ಥ ಮಾಡಿಕೊಳ್ಳುತ್ತಾ, ಅದನ್ನು ಇನ್ನೂ ಆಳವಾಗಿ ಪ್ರತಿಬಿಂಬಿಸುವುದರ ಮುಖಾಂತರವಾಗಿ ನಾವು ಆ ರಾಜ್ಯದಲ್ಲಿ ಇನ್ನೂ ಅನುಭವವನ್ನು ಪಡೆದುಕೋಬೋದಾಗಿದೆ ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಸೊ ಪರಲೋಕ ರಾಜ್ಯವು ಒಬ್ಬ ಮನೆ ಯಜಮಾನನಿಗೆ ಹೋಲಿಕೆಯಾಗಿದೆ. ಅವನು ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನು ಕೆಲಸಕ್ಕಾಗಿ ಕರೆಯುವುದಕ್ಕೆ ಬೆಳಿಗ್ಗೆ ಹೊರಟನು. ಹಲ್ಲೆಲೂಯಾ. ಒಬ್ಬ ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದೆ. ಹಲ್ಲೆಲೂಯಾ.
ಈ ಮನೆಯ ಯಜಮಾನನು ಅಥವಾ ಆ ನೆಲದ ಯಜಮಾನನು, ಆ ಭೂ ಮಾಲೀಕನು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ದೇವರನ್ನು ಹೋಲುವಂಥವನಾಗಿದ್ದಾನೆ. ರೆಪ್ರೆಸೆಂಟಿಂಗ್ ಗಾಡ್, ದೇವರನ್ನು ಪ್ರತಿನಿಧಿಸುವಂಥ ಒಂದು ಚಿತ್ರಣವಾಗಿದೆ. ದೇವರು ಯಾರು? ಸಮಸ್ತ ಲೋಕವನ್ನು, ಇಡೀ ವಿಶ್ವವನ್ನು, ಇಡೀ ಬ್ರಹ್ಮಾಂಡವನ್ನು ಹಲ್ಲೆಲೂಯಾ ಸೃಷ್ಟಿಸಿ ಅವುಗಳ ಮೇಲೆ ಮಾಲೀಕತ್ವವನ್ನು ವಹಿಸುತ್ತಾ ಅವುಗಳ ಮಾಲೀಕನಾಗಿ, ಅವುಗಳ ಯಜಮಾನನಾಗಿ ಇರುವಂಥವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಆ ಮೊದಲನೇ ಶತಮಾನದ ಪಾಲಸ್ತೀನದಲ್ಲಿ ಒಬ್ಬ ಭೂ ಮಾಲೀಕನು ಅಂದುಕೊಳ್ಳುವವನು, ಪ್ರೈಸ್ ದಿ ಲಾರ್ಡ್, ಸ್ತೋತ್ರ, ಅವನು ಆ ಜಾಗದ, ಆ ಇಡೀ ಜಮೀನಿನ ಅಧಿಕಾರದ ವ್ಯಕ್ತಿಯಾಗಿ, ಜವಾಬ್ದಾರಿಕೆಯುಳ್ಳ ವ್ಯಕ್ತಿಯಾಗಿದ್ದು ಮಾತ್ರವಲ್ಲ, ಆ ಜಮೀನಿನ ಸಂಪನ್ಮೂಲಗಳನ್ನು ಮತ್ತು ಆ ಜಮೀನಿನ ಕೆಲಸಗಾರರನ್ನು ನಿರ್ವಹಿಸುವಂಥ, ಮೇಲ್ವಿಚಾರಣೆ ಮಾಡುವಂತಹ ವ್ಯಕ್ತಿಯಾಗಿದ್ದನು. ಹಲ್ಲೆಲೂಯಾ. ಸೊ ಹೀಗಾಗಿ ಈ ಚಿತ್ರಣವು ದೇವರ ಸಾರ್ವಭೌಮತೆಯನ್ನು, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಮಾನವ ಕುಲದ ಒಟ್ಟಿಗೆ, ಮಾನವ ಕುಲದ ಸೃಷ್ಟಿಕರ್ತನಾಗಿ ಆತನು ಮಾನವ ಕುಲದಲ್ಲಿ ತನ್ನನ್ನು ಸಂಬಂಧಪಡಿಸಿಕೊಳ್ಳುವುದರ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಪಾತ್ರವನ್ನು ಈ ಭೂ ಮಾಲೀಕನು ಅನ್ನುವಂಥದ್ದು ತೋರಿಸುವಂಥದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಭೂ ಮಾಲೀಕನು ಏನೆಲ್ಲ ಮಾಡ್ತಾ ಇದ್ದಾನೆ ಈ ಸಾಮ್ಯದಲ್ಲಿ, ಅದು ದೇವರು ಈ ಮಾನವ ಕುಲದಲ್ಲಿ ತಾನು ವಿಮೋಚಿಸಿರುವಂಥ ಜನರ ಮಧ್ಯದಿಂದ ಆತನು ನಿರೀಕ್ಷಿಸುವಂತಹ, ಆತನು ಎದುರು ನೋಡುವಂತಹ ಪಾತ್ರಗಳಾಗಿವೆ. ಹಲ್ಲೆಲೂಯಾ. ಹೀಗಾಗಿ ತನ್ನ ಸೇವೆಯನ್ನು ಮಾಡಲಿಕ್ಕಾಗಿ, ತನ್ನ ಉದಾರತ್ವವಾದ, ತನ್ನ ವಿಶಾಲವಾದ ಹೃದಯದ, ಹಲ್ಲೆಲೂಯಾ, ಸ್ತೋತ್ರ, ಆ ಒಂದು ಪಾತ್ರವೇನಿದೆ ಅದರಲ್ಲಿ ಅವರು ಭಾಗಿಯಾಗಬೇಕು ಎಂಬುದಾಗಿ ನಿರೀಕ್ಷಿಸುವಂತಹ ಕಾರ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ಅವನು ಏನು ಮಾಡಿದ್ದಾನೆ ಈ ಸಮಯದಲ್ಲಿ? ಬೆಳಿಗ್ಗೆ ಹೊರಟನು. ಹಿ ವೆಂಟ್ ಎರ್ಲಿ ಇನ್ ದ ಮಾರ್ನಿಂಗ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಭೂಮಾಲೀಕನು ಎಷ್ಟು ಹೆಚ್ಚಾದ ರೀತಿಯಲ್ಲಿ ಜಾಗರೂಕತೆಯನ್ನು ವಹಿಸ್ತಾ ಇದ್ದಾನೆ ಎಂಬುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಭೂಮಾಲೀಕನ ಅವಸರವನ್ನು, ಅವನ ಅರ್ಜೆನ್ಸಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕೆ ಅವನು ಮುಂಜಾನೆಯೇ ಹೊರಟು ಹೋಗ್ತಾನೆ. ಹಲ್ಲೆಲೂಯಾ. ಆ ಕಾಲದಲ್ಲಿನ ವ್ಯವಸಾಯದ ಸಮಾಜದಲ್ಲಿ ಕೆಲಸ ಅನ್ನುವಂಥದ್ದು, ಪ್ರೈಸ್ ದಿ ಲಾರ್ಡ್, ಬೇಗನೆ ಮುಂಜಾನೆ ಬೆಳಗಾಗ್ತಿದ್ದಂತೆಯೇ ಪ್ರಾರಂಭಿಸ್ತಾ ಇದ್ದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಟ್ ಬಿಗಿನ್ಸ್ ವೆರಿ ಎರ್ಲಿ ಇನ್ ದ ಮಾರ್ನಿಂಗ್. ಬೆಳಗಾಗಿದ್ದ ಕೂಡಲೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಕತ್ತಲೆ ಆಗಲಿಕ್ಕೆ ಸ್ಟಾರ್ಟ್ ಆಗುವಂಥ ಸಮಯದಲ್ಲಿ ಕೆಲಸವನ್ನು ಮುಗಿಸುವಂಥವರಾಗಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಇವತ್ತೇನಾಗಿದೆ, ಎಲ್ಲ ಬೆಳಗಾಗಿ 8 ಗಂಟೆ ಟಿಫಿನ್ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ಕೆಲಸನ. ಆಮೇಲೆ ನೈಟು ಗಂಟೆ ಕೆಲಸ ಮಾಡ್ತಾರೆ. ಹಂಗಾಗ್ಬಿಟ್ಟಿದೆ ಇವತ್ತು. ಓಕೆ, ಥ್ಯಾಂಕ್ ಯು ಜೀಸಸ್, ಸ್ತೋತ್ರ. ಸೊ ಹೀಗಾಗಿ ಆ ಕಾಲದ ವ್ಯವಸಾಯದ ಸಮಾಜದಲ್ಲಿ ಕೆಲಸವು ಬೇಗನೆ ಮುಂಜಾನೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಈ ಹಗಲೊತ್ತಿನ ಉಷ್ಣವು ಬರುವುದಕ್ಕೆ ಮುಂಚಿತವಾಗಿ ಅವರು ತಮ್ಮ ಕೆಲಸವನ್ನು ಹೆಚ್ಚಾಗಿ ಮಾಡುತ್ತಾ ಇದ್ದು, ಹೀಗೆ ಅವರ ಪ್ರೊಡಕ್ಟಿವಿಟಿಯನ್ನು, ಅವರ ಆ ಒಂದು ಉತ್ಪತ್ತಿಯನ್ನು ಅವರು ಹೆಚ್ಚಾಗಿ ಈ ಉಷ್ಣ ಬರುವುದಕ್ಕೆ ಮುಂಚಿತವಾಗಿ ಹೆಚ್ಚಿಸಿಕೊಳ್ಳುವ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಹಲ್ಲೆಲೂಯಾ. ಸೊ ಹೀಗಾಗಿ ದೇವರು ಪ್ರತಿಯೊಬ್ಬ ವೈಯಕ್ತಿಕ ವ್ಯಕ್ತಿಯನ್ನು, ಎವ್ರಿ ಇಂಡಿವಿಜುವಲ್, ಪ್ರತಿಯೊಬ್ಬರನ್ನು ಕೂಡ ತನ್ನ ಸೇವೆಯಲ್ಲಿ ಭಾಗಿಯಾಗಬೇಕೆಂಬುದಾಗಿ ಉದ್ದೇಶಪೂರ್ವಕವಾಗಿ ಆತನು ಕೆಲಸ ಮಾಡುತ್ತಾ ಇದ್ದಾನೆ. ಬೆಳಗ್ಗೆನೇ ಹೋಗಿ ಏನು ಮಾಡ್ತಾ ಇದ್ದಾನೆ? ಈಸ್ ಇನ್ವೈಟಿಂಗ್
people to join to serve in his vineyard. ಅವನು ತನ್ನ ದ್ರಾಕ್ಷಿ ತೋಟಕ್ಕೆ ತನ್ನ ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡಲಿಕ್ಕಾಗಿ ಆಳುಗಳನ್ನು ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ದ್ರಾಕ್ಷಿ ತೋಟ ಅನ್ನುವಂಥದ್ದು ಒಂದು ಸಾಮಾನ್ಯವಾದ ಸತ್ಯವೇದ ರೂಪಕವಾಗಿದೆ. ಯಾವುದಕ್ಕೆ? ಇಸ್ರಾಯೇಲನ್ನು ಸೂಚಿಸುವುದಕ್ಕೆ, ದೇವರ ರಾಜ್ಯವನ್ನು ಸೂಚಿಸುವುದಕ್ಕೆ, ದೇವರ ಸಭೆಯನ್ನು ಸೂಚಿಸುವುದಕ್ಕಾಗಿ. ಹಲ್ಲೆಲೂಯಾ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಸೊ ಹೀಗಾಗಿ ಈ ದ್ರಾಕ್ಷಿ ತೋಟಗಳನ್ನು ಬಹಳ ಅಮೂಲ್ಯವಾದ ಕಾರ್ಯವಾಗಿ ಅವತ್ತು ಎಣಿಸಲ್ಪಡುತ್ತಾ ಇತ್ತು. ವೆರಿ ವ್ಯಾಲ್ಯೂಯಬಲ್. ಹೀಗಾಗಿ ದ್ರಾಕ್ಷಿ ತೋಟದಲ್ಲಿ ಪ್ರೈಸ್ ದ ಲಾರ್ಡ್ ಸ್ತೋತ್ರ ಕೆಲಸ ಮಾಡುವುದನ್ನು ಬಹಳ ಗಮನದಿಂದ ಮಾಡುವಂಥ ಕೆಲಸವಾಗಿ, ದ್ರಾಕ್ಷಿ ತೋಟದಲ್ಲಿನ ಆ ಒಂದು ಕಲ್ಟಿವೇಷನ್ ಏನಿದೆ, ಆ ಒಂದು ಬೇಸಾಯ ಮಾಡುವುದೇನಿದೆ, ಅದು ದೇವರ ಜನರ ಪೋಷಣೆಯನ್ನು, ದೇವರ ಜನರ ಬೆಳವಣಿಗೆಯನ್ನು ಸೂಚಿಸುವಂಥ ಕಾರ್ಯವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಬಹುಶಃ ನೀವೆಲ್ಲರೂ ಕೂಡ ದ್ರಾಕ್ಷಿಯನ್ನು 1 kg ಎಷ್ಟು ರೂಪಾಯಿಗೆ ತಗೊಂಡಿರ್ತೀರ? 70 ರೂಪಾಯಿ. ಬಹಳ ಶ್ರೇಷ್ಠವಾದ ಗ್ರೇಪ್ಸು ಅಂದರೆ 150, ಸರಿ 200 ಅಥವಾ 250 ಇಟ್ಕೊಳ್ಳಿ. ಹಲ್ಲೆಲೂಯಾ. ಬಟ್ ಅಷ್ಟೇ ಅಲ್ಲ, ಲೋಕದಲ್ಲಿ ಬಹಳ ಬಹಳ ಬೆಲೆಯುಳ್ಳ ದ್ರಾಕ್ಷಿ ಎಷ್ಟು ರೂಪಾಯಿ ಗೊತ್ತಾ? ಒಂದೇ ಒಂದು ದ್ರಾಕ್ಷಿಗೆ 35,000 ರೂಪಾಯಿ. ತಲೆ ತಿರುಗಿ ಬೆಳ್ಕೋಬೇಡಿ, ಓಕೆ? 1 kgಗೆ 8 ರಿಂದ 10 ಲಕ್ಷ ಅಥವಾ 12 ಲಕ್ಷವರೆಗೆ ಹೋಗುವಂತಹ ದ್ರಾಕ್ಷಿ ಇವೆ. ಜಪಾನ್ ದೇಶದಲ್ಲಿ ಬೆಳೆಯುವಂತಹ ರೂಬಿ ರೋಮನ್ ಅನ್ನುವಂಥ ದ್ರಾಕ್ಷಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆರ್ ಯು ಶೋಯಿಂಗ್? ಯಾ, ಥ್ಯಾಂಕ್ ಯು ಜೀಸಸ್. ಸೊ ರೂಬಿ ರೋಮನ್ ಅನ್ನುವಂಥ ಈ ದ್ರಾಕ್ಷಿ ಬಹುಶಃ ನಾವು ತಿನ್ನುವಂಥ ದ್ರಾಕ್ಷಿಗಿಂತ 4ರಷ್ಟು ದೊಡ್ಡದಿರ್ತದೆ. ಆಲ್ಸೋ ವೆರಿ ವೆರಿ ಟೇಸ್ಟಿ. ಆ್ಯಂಡ್ ಈ ರೀತಿಯಾಗಿರ್ತಕ್ಕಂಥ ಈ ದ್ರಾಕ್ಷಿಯನ್ನು ಸಾಗುವಳಿ ಮಾಡುವಂಥದ್ದು ಸ್ವಲ್ಪ ಕಷ್ಟಕರವಾದ ಕೆಲಸ. ಹೀಗಾಗಿ ಈ ರೂಬಿ ರೋಮನ್ ದ್ರಾಕ್ಷಿಯ ಏನದು, ಅದು ಎಲ್ಲ ಕಡೆ ಸಿಗದೇ ಇರತಕ್ಕಂಥ ಅಂಶದಿಂದಾಗಿ ಅದಕ್ಕಾಗಿ ಬೇಕಾಗುವ ಕಠಿಣ ಶ್ರಮ ಏನಿರ್ತದೆ ಅದನ್ನು ಸಾಗುವಳಿ ಮಾಡಲಿಕ್ಕೆ, ಆ್ಯಂಡ್ ಅದಕ್ಕಿರುವಂಥ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಏನಿದೆ, ಈ ಎಲ್ಲ ಕಾರಣಗಳಿಂದ ಅದರ ಬೆಲೆ ಅಷ್ಟಾಗಿದೆ. ಒಂದು ದ್ರಾಕ್ಷಿಗೆ ಇಷ್ಟೊಂದು ಬೆಲೆ ಇರಬೇಕಾದ್ರೆ, ಹಲ್ಲೆಲೂಯಾ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿರುವ ಸರ್ವಶಕ್ತ ದೇವನ ರಾಜ್ಯಕ್ಕೆ ಎಷ್ಟು ಮೌಲ್ಯತೆ ಇರ್ತದೆ ಎಂಬುದನ್ನು ಗಮನಿಸಿ ನೋಡ್ರಿ. ಹಲ್ಲೆಲೂಯಾ. ಹೌ ವ್ಯಾಲ್ಯೂಯಬಲ್ ಆರ್ ವಿ ಟು ಬಿ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಹಲ್ಲೆಲೂಯಾ. ತನ್ನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಲಿಕ್ಕೆ ಆತನು ಉದ್ದೇಶಿಸಿದನಲ್ಲ, ಆತನ ಪ್ರೀತಿ ಎಷ್ಟು ಅಪಾರವಾಗಿದೆ. ಹಲ್ಲೆಲೂಯಾ. ಸೊ ಹೀಗಾಗಿ ಥ್ಯಾಂಕ್ ಯು ಜೀಸಸ್. ಈ ಒಂದು ರೂಪಕವಾಗಿರ್ತಕ್ಕಂಥದ್ದು ಒಂದು ಫಲಭರಿತವಾದ ಜೀವನವನ್ನು ನಮಗೆ ಸೂಚಿಸುವಂಥದ್ದಾಗಿದ್ದು, ಹಲ್ಲೆಲೂಯಾ, ಹೇರಳವಾದ ಆಧ್ಯಾತ್ಮಿಕವಾದ ಫಲವನ್ನು ನಾವು ಕೊಡಬೇಕು ಎಂಬುದನ್ನು ಸೂಚಿಸುವಂಥ ರೂಪಕವಾಗಿದೆ ಈ ದ್ರಾಕ್ಷಿ ತೋಟ ಅನ್ನುವಂಥದ್ದನ್ನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ಇಲ್ಲಿ ಥ್ಯಾಂಕ್ ಯು ಜೀಸಸ್. ಈ ಭೂ ಮಾಲೀಕನು ಆಮೇಲೆ ಸೂತ್ರ ಏನು ಮಾಡ್ತಾ ಇದ್ದಾನೆ, ದೇವರು ಯಜಮಾನನಾಗಿ ಪ್ರತಿಯೊಬ್ಬ ವಿಶ್ವಾಸಿಯನ್ನು ತನಗೋಸ್ಕರ ಫಲ ಕೊಡುವಂತೆ ಆಹ್ವಾನಿಸುವಂಥವನಾಗಿದ್ದಾನೆ. ಟು ಬೇರ್ ಫ್ರೂಟ್ ಫಾರ್ ಹಿಸ್ ಗ್ಲೋರಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಲಾಭವೆಲ್ಲ ಯಾರಿಗೆ ಸೇರಬೇಕಾಗಿದೆ?
ಮಾಲೀಕನು, ಈ ದ್ರಾಕ್ಷಿ ತೋಟದ ಮಾಲೀಕನಿಗೆ ಸೇರುವಂಥದ್ದಾಗಿ ಇರ್ತದೆ. ಹಲ್ಲೆಲೂಯ, ಪ್ರೈಸಿಂಗ್ ಆಫ್ ದ ಲಾರ್ಡ್, ಸ್ತೋತ್ರ. ಸೊ ಥ್ಯಾಂಕ್ ಯು ಜೀಸಸ್. ಆತನು ಏನು ಮಾಡ್ತಾನಂತೆ, ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯುವುದಕ್ಕೆ ಹೊರಟಿದ್ದಾನೆ. ಹಲ್ಲೆಲೂಯ, ಕೂಲಿ ಆಳುಗಳನ್ನು ಕರೆಯುವುದಕ್ಕೆ ಹೊರಟಿದ್ದಾನೆ. ಪ್ರೈಸ್ ದ ಲಾರ್ಡ್. ದೇವರ ಸೇವೆಯಲ್ಲಿ, ದೇವರ ಕೆಲಸದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದನ್ನು ಸೂಚಿಸುವಂಥ ವಿಚಾರವಾಗಿದೆ. ಏನು? ಕೂಲಿ ಆಳುಗಳು ಅನ್ನುವಂಥ ವಿಚಾರ. ಹಲ್ಲೆಲೂಯ. ಈ ಕೆಲಸದವರು ದೇವರ ವಿಶ್ವಾಸಿಗಳನ್ನು ಸೂಚಿಸುವಂಥದ್ದಾಗಿದ್ದು, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ದೇವರ ದ್ರಾಕ್ಷೆ ತೋಟದಲ್ಲಿ, ಅಂದರೆ ಆತನ ಸಭೆಯಲ್ಲಿ, ಆತನ ರಾಜ್ಯದಲ್ಲಿ ಕೆಲಸ ಮಾಡುವುದಕ್ಕೆ ದೇವರು ನಮ್ಮೆಲ್ಲರನ್ನ ಕೂಡ ಕಳಿಸಿದ್ದಾನೆ ಅನ್ನುವುದನ್ನು ನಾವು ನೋಡ್ಬೋದಾಗಿದೆ. ಹೀಗಾಗಿ ರಾಜ್ಯದಲ್ಲಿನ ಸಂತೋಷ ಅನ್ನುವಂಥದ್ದು ಏನಾಗಿದೆ, ಆತನ ಸಭೆಯಲ್ಲಿ, ರಾಜ್ಯದಲ್ಲಿ ಕೆಲಸ ಮಾಡುವುದರ, ಸೇವೆ ಮಾಡುವುದರ ಸಂತೋಷವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅದನ್ನು ಸಣ್ಣ ಅನುಭವದಲ್ಲಿ ನಾನು ಕಂಡಿದ್ದೇನೆ. ಹೀಗಾಗಿ ಪ್ರೈಸ್ ದ ಲಾರ್ಡ್, ನಾನು ಎಲ್ರಿಗೂ ಹೇಳುವಂಥ ವಿಚಾರ, ನಿಮ್ಮ ಜೀವನದಲ್ಲಿ ಸಂತೋಷ, ಸಂತೃಪ್ತಿ ಬೇಕು ಅಂದರೆ ದೇವರ ಸೇವೆ ಮಾಡಿರಿ. ಯಾಕೆ? ನೀವು ಅದಕ್ಕಾಗಿ ಸೃಷ್ಟಿಸಲ್ಪಟ್ಟವರಾಗಿದ್ದೀರಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಬೇರೆ ಇನ್ಯಾವುದು ಕೂಡ ನಿಮಗೆ ಸಂತೃಪ್ತಿಯನ್ನು ಕೊಡುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಿಮ್ಮ ಜೀವನದ ಉದ್ದಕ್ಕೂ ನಿಮಗೆ ಸಂತೃಪ್ತಿಯನ್ನು, ಸಂತೋಷವನ್ನು ಕೊಂಡು ಬರುವ ಕಾರ್ಯ ದೇವರಿಗೆ ಸೇವೆ ಮಾಡುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಬರೀ ಇನ್ನೇನೇ ಮಾಡಿರಿ, ಏನು ಬೇಕಾದ್ರೆ ಮಾಡಿ, ಸಮಾಜ ಸೇವೆ ಮಾಡಿ, ಪ್ರಾಣಿಗಳ ಹಕ್ಕುಗಳನ್ನು ಸಂರಕ್ಷಿಸಬೇಕೆಂಬುದಾಗಿ ಹೋರಾಡ್ರಿ, ಸ್ಪೋರ್ಟ್ಸ್ ಮಾಡಿ, ಪಾಲಿಟಿಕ್ಸ್ ಮಾಡಿ, ಏನು ಬೇಕಾದ್ರೂ ಮಾಡಿ. ಹಲ್ಲೆಲೂಯಾ. ವಾಟ್ ಎವರ್ ಯು ಡೂ. ನಾನು ಅನಾಥ ವ್ಯಕ್ತಿಗಳನ್ನು ನಾನು ಸಂರಕ್ಷಿಸ್ತೇನೆ, ಪರಿಪಾಲಿಸ್ತೇನೆ. ವಾಟ್ ಎವರ್ ಯು ಡೂ, ಯು ವಿಲ್ ನೆವರ್ ಬಿ ಸ್ಯಾಟಿಸ್ಫೈಡ್. Hallelujah. The only thing that can satisfy you is serving the God of heaven who has created us. Hallelujah. Praising of the Lord. Hallelujah. So ಹೀಗಾಗಿ ಥ್ಯಾಂಕ್ ಯು ಜೀಸಸ್. ದೇವರ ಜನರು ತನ್ನ ರಾಜ್ಯದಲ್ಲಿ, ತನ್ನ ಸಭೆಯಲ್ಲಿ, ತನ್ನ ತೋಟದಲ್ಲಿ ಕೆಲಸ ಮಾಡಬೇಕೆಂಬುದಾಗಿ ದೇವರು ಬಯಸೋನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಹೀಗಾಗಿ ಆತನು ಈ ಕೂಲಿ ಕೆಲಸ ಅನ್ನುವಂಥ ಈ ಒಂದು ಕಾನ್ಸೆಪ್ಟ್ ಏನಿದೆ, ಹಲ್ಲೆಲೂಯ, ಇದು ಒಂದು ಪರಸ್ಪರ ಒಪ್ಪಂದವನ್ನು, ಬದ್ಧತೆಯನ್ನು ಸೂಚಿಸುವಂಥ ಕಾರ್ಯವಾಗಿದೆ. ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ನಾನು ಇಷ್ಟು ಕೂಲಿಗೆ ನಾನು ನಿನ್ನನ್ನು ನೇಮಿಸ್ಕೊಳ್ತಾ ಇದ್ದೇನೆ ಎಂಬುದಾಗಿ ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ, ದೇವರು ಹೇಳುವಾಗ ಇಲ್ಲಿ ಪರಸ್ಪರ ಒಪ್ಪಂದವಾಗಿದೆ. ನಮಗೂ ದೇವ್ರಿಗೂ ಇರುವಂಥ ಏನು ಪರಸ್ಪರ ಒಪ್ಪಂದ ಮತ್ತು ಬದ್ಧತೆಯಾಗಿದೆ. ಹಲ್ಲೆಲೂಯ. ನಮಗೆ ಕೂಲಿ ಎಲ್ಲ ಭಾಳ ಸ್ವಾಮಿ, ನಾವು ಸುಮ್ಮನೆ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ನಿಮ್ಮ ಭಾಳ ಒಳ್ಳೆ ಮನಸ್ಸು ಚೆನ್ನಾಗಿದೆ, ಬಟ್ ದೇವರು ನೀತಿವಂತನಾಗಿದ್ದಾನೆ. ಹಲ್ಲೆಲೂಯ. He calls you for a perspective, mutual understanding, a mutual agreement and commitment. ಹಲ್ಲೆಲೂಯ, ಸ್ತೋತ್ರ. ಹೀಗಾಗಿ ನಾವು ದೇವರ ಒಟ್ಟಿಗೆ ಏನೋ ಸುಮ್ಮನೆ ನಾವು ಸೇರ್ಕೊಳ್ಳಿಲ್ಲ. ದೇವರು ತನ್ನ ಒಡಂಬಡಿಕೆಯಲ್ಲಿ ನಮ್ಮನ್ನು ಸೇರಿಸ್ಕೊಂಡಿದ್ದಾನೆ. ದೇವ್ರಿಗೂ ನಮಗೂ ಒಂದು ಹೊಸ ಒಡಂಬಡಿಕೆ, ಹೊಸ ನಿಯಮ, ಹೊಸ ಒಪ್ಪಂದವು ಕ್ರಿಸ್ತನಲ್ಲಿ ಹಾಕಲಾಗಿದೆ. ಹಲ್ಲೆಲೂಯಾ, ಪ್ರೈಸಿಂಗ್ ಆಫ್ ದ ಲಾರ್ಡ್. ಆ್ಯಂಡ್ ಸೊ ಥ್ಯಾಂಕ್ ಯು ಜೀಸಸ್. ದೇವರ ಒಟ್ಟಿಗೆ ನಾವು ಸಹ ಕೆಲಸಗಾರರಾಗಿ, ಸಹೋದ್ಯೋಗಿಗಳಾಗಿ, ಹಲ್ಲೆಲೂಯ, ಆತನ ವಿಮೋಚನಾ ಸೇವಾ ಕಾರ್ಯದಲ್ಲಿ ನಾವು ಭಾಗವಹಿಸುವಂಥದ್ದು ಎಂತಹ ಶ್ರೇಷ್ಠತೆಯನ್ನು, ಎಂತಹ ಸೌಭಾಗ್ಯವಾಗಿರ್ತದೆ ಎಂಬುದನ್ನು ಸೂಚಿಸುವಂಥ ಪದವಾಗಿರ್ತದೆ ಇದು. ಹಲ್ಲೆಲೂಯ. ಆತನು ಕೂಲಿ ಗೊತ್ತು ಮಾಡಿ ಅವರಿಗೆ
ಅಲ್ಲ ಪರವಾಗಿಲ್ಲ, ಇದು ಆನ್ ಆಗಿದೆ, ಆಫ್ ಆಗಿದೆಯಾ? ಆಫ್ ಇದ್ರೆ ಓಕೆ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಆಮೇಲೆ ಆತನು ಕೂಲಿಯನ್ನು ಗೊತ್ತು ಮಾಡಿ ಅವರಿಗೆ ಕೂಲಿ ಕೊಡ್ತೇನೆ ಎಂಬುದಾಗಿ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಇಲ್ಲಿ ಏನೋ ಈ ಭೂಮಾಲೀಕನು ಏನು ಒಪ್ಕೊಳ್ತಾ ಇದ್ದಾನೆ ಅಥವಾ ಒಪ್ಪಂದವನ್ನು ಮಾಡ್ತಾ ಇದ್ದಾನೆ, ಹಲ್ಲೆಲೂಯಾ. ಇದು ಸೂಚಿಸುವಂಥ ಕಾರ್ಯವೇನು? ದೇವರಿಗೋಸ್ಕರ ನಾವೇನೆಲ್ಲ ಮಾಡ್ತೇವೆ ಎಲ್ಲಕ್ಕೂ ಕೂಡ ಫಲವಿದೆ, ನಿತ್ಯವಾದ ಫಲವಿದೆ. ದೇರ್ ಇಸ್ ಎ ರಿವಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಟ್ ನಾವು ರಿವಾರ್ಡ್ಗಾಗಿ ಅಲ್ಲ, ನಾವು ಲವ್ಗಾಗಿ ಮಾಡ್ತೇವೆ. ಬಟ್ ಆ ಲವ್ಗೂ ಕೂಡ ದೇವರು ಒಂದು ದೊಡ್ಡ ರಿವಾರ್ಡ್ ಇಟ್ಟಿದ್ದಾನೆ. ಎಸ್ ಪ್ರಿಯರೇ, ಸ್ತೋತ್ರ. ಪ್ರೀತಿಗೆ, ಆ ನಂಬಿಗಸ್ತಿಕೆಗೆ ಫಲವನ್ನು ಕೊಡುವಂಥ ರಾಜ್ಯ ದೇವರ ರಾಜ್ಯವಾಗಿದೆ. ಹಲ್ಲೆಲೂಯಾ, ಪ್ರೈಸಿಂಗ್ ಆಫ್ ದ ಲಾರ್ಡ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಬೇರೆ ಇನ್ನೆಲ್ಲೂ ಕೂಡ ಇದಕ್ಕೆ ಫಲವನ್ನು ಕೊಡಲಾಗುವುದಿಲ್ಲ. ಓನ್ಲಿ ಇನ್ ಗಾಡ್ಸ್ ಕಿಂಗ್ಡಮ್. ಪ್ರೀತಿಗೆ, ನಂಬಿಗಸ್ತಿಕೆಗೆ ಫಲವು ಕೊಡುವಂಥ ರಾಜ್ಯ ದೇವರ ರಾಜ್ಯವಾಗಿದೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಅಚಲದಿಂದ ದೃಢವಾಗಿ ದುಡಿಯೋಣ, ಅಚಲದಿಂದ ದೃಢವಾಗಿ ದುಡಿಯೋಣ. ಗೂಡಾರದ ಸಮೀಪ ಸಂಭವಿಸದು ಮಗನೇ. ಗೂಡಾರದ ಸಮೀಪ ಬರಲಾರದು, ಕೇಳೇನೋ ಸಂಭವಿಸದು ಮಗನೇ. ಲಲಲಾ 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 ಪಾವಲಿಯಂತೆ. ಹಲ್ಲೆಲೂಯಾ. ಪಾವಲಿ ಅನ್ನೋದು ಏನು? ಅದು ಯಾವುದೇ ಇಲಿ ಹುಲಿ ಅಲ್ಲ, ಏನಲ್ಲ. ಪಾವಲಿ ಅಂದರೆ ಒಂದು ನಾಲ್ಕಾಣೆ. ಆವತ್ತಿನ ನಾಲ್ಕಾಣೆ ಬಹಳ ದೊಡ್ಡದಂತ. ಅಂದರೆ ಎಷ್ಟು? ಒಂದು ದಿನದ ಕೂಲಿ. ಪ್ರೈಸ್ ದಿ ಲಾರ್ಡ್. ವಿಶೇಷವಾಗಿ ಸೈನ್ಯದಲ್ಲಿ ದುಡಿಯುವಂಥವರಿಗೆ ಒಂದು ದಿವಸದ ಕೂಲಿ ಒಂದು ನಾಲ್ಕಾಣೆ. ಸೊ ನಾಲ್ಕಾಣೆನ ಅನ್ನುವಂಥದ್ದು ಒಳ್ಳೆ ದೊಡ್ಡ ಸಂಬಳವೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೇನ್, ಹಲ್ಲೆಲೂಯಾ, ಸ್ತೋತ್ರ. ಸೊ ಈ ಸಾಮ್ಯದಲ್ಲಿ ಈ ನಾಲ್ಕಾಣೆ ಅಥವಾ ಒಂದು ಪಾವಲಿ ಅನ್ನುವಂಥದ್ದು ಸೂಚಿಸುವಂಥ ಕಾರ್ಯ ಏನು? ದೇವರ ಕೃಪೆಯಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಟ್ ಈಸ್ ಗಾಡ್ಸ್ ಗ್ರೇಸ್. ಇದೆಲ್ರಿಗೂ ಕೂಡ ಸರಿ ಸಮಾನವಾಗಿ ದೇವರು ಕೊಡುವಂಥವನಾಗಿದ್ದಾನೆ. ಇಟ್ ಈಸ್ ಈಕ್ವಲಿ ಅವೈಲಬಲ್ ಟು ಆಲ್. ಸಮಯ, ಶ್ರಮ ಇವುಗಳ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಸಿಗುವಂಥದ್ದು ದೇವರ ಕೃಪೆ ಎಂಬ ಆ ಒಂದು ಸಂಬಳವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಕೃಪೆ ಹಿಡ್ಕೊಂಡು ನಾವು ನಮ್ಮ ಜೀವನ ಪೂರ್ತಿ ನಿತ್ಯ ಶಾಶ್ವತ ಕಾಲವಾಗಿ ಯಾವುದೇ ಕೊರತೆ ಇಲ್ಲದೆ ದೇವರ ಕ್ಷಮಾಪಣೆಯನ್ನು, ರಕ್ಷಣೆಯನ್ನು
ಉನ್ನತೀಕರಣವನ್ನು, ಶ್ರೇಷ್ಠತೆಯನ್ನು, ಸಮೃದ್ಧಿಯನ್ನು ನಾವು ಅನುಭವಿಸಬಹುದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದನ್ನು ತಿಳಿದುಕೊಂಡಂಥ ಭಕ್ತನು ಹೇಳ್ತಾನೆ, ಜೀವಕ್ಕಿಂತಲೂ ನಿನ್ನ ಕೃಪೆಯು ಶ್ರೇಷ್ಠವಾಗಿದೆ. ನಿನ್ನ ಕೃಪೆ ಇದ್ದರೆ ನನಗೆ ಬೇಕಿದ್ರೂ ಸ್ವಲ್ಪ ಅಲ್ಲ. ಹಲ್ಲೆಲೂಯಾ. ತುಂಬಿ ಹೊರಸೂಸುವ ಮಟ್ಟಿಗೆ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಟ್ ಆ ಕೃಪೆನ ದೇವ್ರು ಯಾರು ಕೊಡ್ತಾನೆ? ನಮ್ಗೆ ಸೇವೆ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ. ಅಯ್ಯೋ, ನಾವೆಲ್ಲ ಕೆಲಸ, ನಾವೆಲ್ಲ ನಮಗೆ ನೋ ಟೈಮ್, ವೆರಿ ಬ್ಯುಸಿ. ಹ್ಞೂ ಅಂತ ಕುಂತ್ಕೊಬಿಟ್ಟು ಸುಮ್ಮನೆ ಮನೆಯಲ್ಲಿ ಕೂತ್ಕೊಬಿಟ್ಟು ಹಸಿಟ್ಟು ರುಬ್ತಾ ಇರುವಂಥ ಹಸಿಟ್ಟು ಏನದು? ಸೇವೆ ಮಾಡುವಂಥವರಿಗೆ ಕೃಪೆಯನ್ನು ಕೊಡುವಂಥವನಾಗಿದೆ. ಗಾಡ್ ಗಿವ್ಸ್ ಗ್ರೇಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ವರ್ಕ್ ಫಾರ್ ದ ಲಾರ್ಡ್. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸೊ ದಿವಸಕ್ಕೆ ದಿನಕ್ಕೆ ಒಂದು ಪಾವಲಿ ಎಂಬುದಾಗಿ ಹೇಳುವಾಗ, ಪ್ರೈಸ್ ದಿ ಲಾರ್ಡ್, ಮಾನವರಂಥದ್ದು ಈ ಪ್ರಸ್ತುತ ಯುಗವನ್ನು ಈ ಪ್ರಸ್ತುತ ಏಜ್, ಈ ಕಾಲ ಅಥವಾ ಈ ಯುಗವನ್ನು ಸೂಚಿಸುವಂಥ ಪದವಾಗಿದೆ ದಿನ ಅನ್ನುವಂಥದ್ದು. ಒಬ್ಬರು ಕೂಡ ಕೆಲಸ ಮಾಡಲಾಗದಂತಹ ರಾತ್ರಿಯೂ ಬರ್ತಾ ಇದೆ. ಸೊ ಹಗಲು ಇರುವಾಗಲೇ ನಾವು ದೇವರಿಗಾಗಿ ನಂಬಿಗಸ್ತರಾಗಿ ಅತ್ಯಾಸಕ್ತಿ ಉಳ್ಳವರಾಗಿ ಸೇವೆ ಮಾಡಬೇಕೆಂಬುದಾಗಿ ವಿಶ್ವಾಸಿಗಳನ್ನು ಒತ್ತಾಯಿಸುವಂಥ ಪದವಾಗಿದೆ ಒಂದು ದಿನಕ್ಕೆ ಅನ್ನುವಂಥ ವಿಚಾರ. ಹಲ್ಲೆಲೂಯಾ ಎಂಬುದಾಗಿ ಹೇಳಿ ಅವರನ್ನು ಕಳಿಸ್ತಾನೆ. ಆ್ಯಂಡ್ 3ನೇ ವಾಕ್ಯದಲ್ಲಿ, ತರುವಾಯ ಹೆಚ್ಚು ಕಡಿಮೆ 9 ಗಂಟೆಗೆ ಹೋಗಿ ಪೇಟೆಯಲ್ಲಿ ಸುಮ್ಮನೆ ನಿಂತಿದ್ದ ಇನ್ನೂ ಕೆಲವರನ್ನು ಕಂಡು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕನ್ನಡದಲ್ಲಿ ಬಹಳ ಚೆನ್ನಾಗಿ ಭಾಷಾಂತರ ಮಾಡಿ ಎಕ್ಸಾಕ್ಟ್ ಟೈಮನ್ನು ಕೊಟ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಸೊ ಹೆಚ್ಚು ಕಡಿಮೆ 9 ಗಂಟೆಗೆ ಹೋಗಿ, ಬೆಳಗ್ಗೆ ಫಸ್ಟ್ ಆಗೋದಾ, ಮುಂಜಾನೆಯೇ ಹೋಗ್ತಾನೆ. ಹಲ್ಲೆಲೂಯಾ, ನೋಡಿ ಇವಾಗ ಆಮೇಲೆ 9 ಗಂಟೆಗೆ ಹಲ್ಲೆಲೂಯಾ, ಸ್ತೋತ್ರ, ಪೇಟೆಗೆ ಹೋಗಿ ಅಲ್ಲಿ ಸುಮ್ಮನೆ ನಿಂತಿದ್ದಂತಹ ವ್ಯಕ್ತಿಗಳನ್ನು ಕಾಣ್ತಾನೆ. ಪೇಟೆ ಅಥವಾ ಮಾರ್ಕೆಟ್ ಅನ್ನುವಂಥದ್ದು ಬಂದು ಆವತ್ತಿನ ಕಾಲಗಳಲ್ಲಿ, ಆವತ್ತಿನ ಪಟ್ಟಣಗಳಲ್ಲಿ ಹೆಚ್ಚಾದ ಚಟುವಟಿಕೆ ನಡೆಯುವಂಥ ಸ್ಥಳವಾಗಿದ್ದಿತ್ತು. ಹಲ್ಲೆಲೂಯಾ, ಬೇರೆ ಏನು ಬಿಸ್ನೆಸ್ ಮಾತ್ರ ಅಲ್ಲ, ಬಟ್ ಏನದು ಸಾಮಗ್ರಿಗಳನ್ನು ಮಾರುವಂಥ ಮಾರುಕಟ್ಟೆ ಮಾತ್ರವಲ್ಲ, ಬದಲಾಗಿ ಮಾರುಕಟ್ಟೆ ಅನ್ನುವಂಥದ್ದು ಹಲವಾರು ವಿಚಾರಗಳಿಗೆ ಕೇಂದ್ರವಾಗಿತ್ತು. ಹಲ್ಲೆಲೂಯಾ, ಯಾವುದಕ್ಕೆ? ಕೆಲಸಕ್ಕೆ ಆಳುಗಳನ್ನು ಅಲ್ಲಿ ಕಾಣ್ಬೋದಾಗಿದೆ. ನಾವು ಕೆಲಸಕ್ಕೆ ರೆಡಿದ್ದೀವಿ, ನಮ್ಮನ್ನು ನೀವು ಕೆಲಸಕ್ಕೆ ಕರ್ಕೊಂಡೋಗಿ ಎಂಬುದಾಗಿ ಅಲ್ಲಿ ಈ ಆಳುಗಳು ಕಾಯುತ್ತಾ ಇರುವಂಥ ಒಂದು ಸ್ಥಳವಾಗಿತ್ತು. ಜನರು ಒಟ್ಟಾಗಿ ಸೇರುವಂತಹ ಸ್ಥಳಗಳು ಆಗಿತ್ತು. ಹಲ್ಲೆಲೂಯಾ. ಯಾಕೆ? ಮೊದಲ ಶತಮಾನದ ದಿವಸಗಳಲ್ಲಿ ಹಲವಾರು ಸಭೆಗಳು ಕೂಡ ನಡೆದಿದ್ದು ಮಾರುಕಟ್ಟೆಯ ಪ್ರದೇಶಗಳಲ್ಲಿ ಎಂಬುದನ್ನು ನಾವು ಕಾಣ್ಬೋದಾಗಿದೆ. ಹಲ್ಲೆಲೂಯಾ. ಸೊ ಹೀಗಾಗಿ ಈ ಮಾರುಕಟ್ಟೆ ಅನ್ನುವಂಥದ್ದು, ಪ್ರೈಸ್ ದಿ ಲಾರ್ಡ್, ಇಲ್ಲಿ ಜನರು ಬದುಕುತ್ತಾ ತಮ್ಮ ಜೀವನದ ಉದ್ದೇಶವನ್ನು ಅನ್ವೇಷಿಸುವಂತಹ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಜಗತ್ತನ್ನು ತೋರಿಸುವಂಥ ಪದವಾಗಿರ್ತದೆ ಪೇಟೆ ಅನ್ನುವಂಥದ್ದು. ಹಲ್ಲೆಲೂಯಾ, ಪ್ರೈಸಿಂಗ್ ಆಫ್ ದ ಲಾರ್ಡ್, ಸ್ತೋತ್ರ. ಸೊ ಹೀಗಾಗಿ ಜನರು ತಮ್ಮ ದೈನಂದಿನ ವಾತಾವರಣಗಳೇನಿವೆ, ಅಲ್ಲಿಂದ ಅವರು ದೇವರಿಗೆ ಸೇವೆಯನ್ನು ಮಾಡಬೇಕು ಅನ್ನುವುದನ್ನು ಸೂಚಿಸುತ್ತದೆ ಈ ಪೇಟೆ ಅನ್ನುವಂಥ ವಿಚಾರ. ಹಲ್ಲೆಲೂಯಾ. ಅಲ್ಲಿ ಸುಮ್ಮನೆ ನಿಂತಿದ್ದ ಇನ್ನು ಕೆಲವರನ್ನು ಕಂಡು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸುಮ್ಮನೆ ನಿಂತಿರುವುದಂದ್ರೆ ಏನು? ದೇವರ ರಾಜ್ಯದಲ್ಲಿನ ಸೇವೆಯನ್ನು ಮಾಡದೇ ಇದ್ದರೆ ನಿನ್ನ ಹೆಸರು ಏನು ಗೊತ್ತಾ? ಸುಮ್ಮನೆ ನಿಂತ್ಕೊಂಡಿದ್ದೆ. ನಾವು ಸುಮ್ಮನೆ ಅಲ್ಲ ಪಾಸ್ಟ್ರೆ, ವೆರಿ 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 ಬ್ಯುಸಿ ಅಂತೀರಾ. ನಿನ್ನ ಸೇವೆ ಮಾಡದೇ ಇದ್ದರೆ ಬ್ಯುಸಿ ಈಸ್ ನಾಟ್ ಎ ಬ್ಯುಸಿ, ಇಟ್ ಈಸ್ ಐಡಲ್ನೆಸ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಸೇವೆಯನ್ನು ಮಾಡದೆ ಇನ್ನೇನೇ ಮಾಡಿದರೂ ಕೂಡ ಅದು ಸುಮ್ಕಿರುವಂಥ ವಿಚಾರವಾಗಿದೆ. ಹಲ್ಲೆಲೂಯಾ.
ಆಮೇನ್. ಪ್ರೈಸ್ ದ ಲಾರ್ಡ್. ದೇವರ ಸೇವೆ ಏನು ಅನ್ನೋದನ್ನು ನಮ್ಮ ಸಭೆಯವರಿಗೆ ನಾನು ಹೇಳುವ ಅಗತ್ಯವಿಲ್ಲ. ಬಿಕಾಸ್ ಗೊತ್ತಿಲ್ಲ ಅಂದರೆ ಕೋಟ ಮುಗಿದ್ಮೇಲೆ ಬಂದು ಕೇಳಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ಕ್ರಿಸ್ತನ ಮಹಾ ಆಜ್ಞೆ ನಮ್ಮ ಸೇವೆಯಾಗಿದೆ. ಹಲ್ಲೆಲೂಯಾ. 4ನೇ ವಚನ, ನೀವು ಸಹ ನನ್ನ ದ್ರಾಕ್ಷಿ ತೋಟಕ್ಕೆ ಬನ್ನಿ. ಆಗಲೇ 6 ಗಂಟೆಗೆ ಕೆಲಸಕ್ಕೆ ನಾನು ಸುಮಾರು ಬಂದೇನಾ ಇರಿಸ್ಕೊಂಡಿದ್ದೇನೆ. ಇವಾಗ 9 ಗಂಟೆ, 3 ತಾಸು ಲೇಟಾಗಿದೆ, ಪರವಾಗಿಲ್ಲ, ನೀವು ಕೂಡ ಬನ್ನಿ, ನನ್ನ ತೋಟದಲ್ಲಿ ಕೆಲಸ ಮಾಡಿ ಎಂಬುದಾಗಿ ಅವರನ್ನು ನೇಮಿಸ್ಕೊಳ್ತಾನೆ. ಹಲ್ಲೆಲೂಯಾ. ನಾನು ನಿಮಗೆ ನ್ಯಾಯವಾದ ಸರಿಯಾದ ಕೂಲಿಯನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ ಕಳಿಸ್ತಾ ಕೂಡ ಹೋಗ್ತಾರೆ. ಆ್ಯಂಡ್ 5ನೇ ವಾಕ್ಯದಲ್ಲಿ ಅವನು ತಿರುಗಿ ಹೆಚ್ಚು ಕಡಿಮೆ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಬಂದು ಮತ್ತು 3 ಗಂಟೆಗೆ ಬಂದು ಅದೇ ಪ್ರಕಾರ ಮಾಡ್ತಾನೆ. ಏನೋ ಕೆಲಸ ಸ್ಟಾರ್ಟಾಗಿ 3 ತಾಸು, 6 ತಾಸು, 9 ತಾಸು ಆದಮೇಲೂ ಕೂಡ ಬಂದು ಏನು ಮಾಡ್ತಾನೆ, ಕೆಲಸಕ್ಕೆ ಜನರನ್ನು ಕರೆಯುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನೀವು ನಿಮ್ಮ ಜೀವನದ ಯಾವುದೇ ನಿಲ್ದಾಣದಲ್ಲಿ ಇರ್ಬೋದಾಗಿದೆ, ಬಟ್ ದೇವರು ನಿಮ್ಮನ್ನು ಸೇವೆಗೋಸ್ಕರ ಕರೀತಾ ಇದ್ದಾನೆ. ಗಾಡ್ ಈಸ್ ಕಾಲಿಂಗ್ ಯು ಟು ಸರ್ವ್ ಇನ್ ಹಿಸ್ ಕಿಂಗ್ಡಮ್. Hallelujah. Praising of the Lord. Thank you, Jesus. ಸೊ ಜೀವನದ ವಿವಿಧ ಹಂತಗಳಲ್ಲಿ ಜೀವಿಸುತ್ತಿರುವಂಥವರನ್ನು ತನ್ನ ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕಾಗಿ ದೇವರು ಸತತ ಕರೆಯುವಂಥವನಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. Hallelujah. ಆ್ಯಂಡ್ ಪ್ರೈಸ್ ದ ಲಾರ್ಡ್. ದೇವರ ಸೇವೆಯನ್ನು ಮಾಡಲಿಕ್ಕೆ ಇಟ್ ಈಸ್ ನೆವರ್ ಲೇಟ್. ನೆವರ್ ಲೇಟ್. ದೇರ್ ಈಸ್ ವಿಕ್ಟ್ರಿ ಇನ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಸ್ತೋತ್ರ. 6ನೇ ವಾಕ್ಯದಲ್ಲಿ ತಿರುಗಿ ಹೆಚ್ಚು ಕಡಿಮೆ ಸಾಯಂಕಾಲ 5 ಗಂಟೆಗೆ, ಇನ್ನು ಕೆಲಸ ಮುಗಿಲಿಕ್ಕೆ ಜಸ್ಟ್ 1 ಅವರ್ ಇದೆ. ಆ ಸಮಯದಲ್ಲೂ ಕೂಡ ಆತನು ಹೋಗಿ ಬೇರೆಯವರನ್ನು ಕಂಡು, ದಿನವೆಲ್ಲ ಇಲ್ಲಿ ಯಾಕೆ ಸುಮ್ಮನೆ ನಿಂತಿದ್ದೀರಿ ಎಂದು ಕೇಳಲು. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ನಮ್ಮನ್ನು ಯಾರು ಕೂಡ ಕೆಲಸಕ್ಕೆ ಕರೆಯಲಿಲ್ಲ. ದೇವರ ಮಗುವೇ, ನೀನು ನಿನ್ನ ಜೀವಕಾಲದಲ್ಲಿ ನೀನು ಎಷ್ಟು ಸಮಯ ವೇಸ್ಟ್ ಮಾಡಿರ್ಬೋದು, ಬಟ್ ಇವತ್ತು ಕೂಡ ದೇವರು ನಿನ್ನನ್ನು ಕರೀತಾ ಇದ್ದಾನೆ. ಕಮ್ ಸರ್ವ್ ಇನ್ ಮೈ ಕಿಂಗ್ಡಮ್. ಈ ಕರೆಯನ್ನು ನೀವು ಹೋಗೊಟ್ಟು ನೀವು ಸೇವೆಯಲ್ಲಿ ಭಾಗವಹಿಸುವುದಾಗಿದ್ದರೆ ನೀವು ಖಂಡಿತ ಫಲವನ್ನು ಪಡ್ಕೋಬೋದಾಗಿದೆ. ಕೆಲಸ ಮಾಡಿದಂಥ ರಾತ್ರಿ ಬರ್ತಾ ಇದೆ. ಅದಕ್ಕೆ ಮುಂಚೆನೇ ಎನ್ಗೇಜ್ ಆಗಿರಿ ಕೆಲಸದಲ್ಲಿ, ದೇವರ ರಾಜ್ಯದ ಕೆಲಸದಲ್ಲಿ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಯಾಕಪ್ಪ ಸುಮ್ಮನೆ ನೀವು ನಿಂತ್ಕೊಂಡಿದ್ದೀರಾ ಎಂಬುದಾಗಿ ದೇವ್ರು ಕೇಳಿದಾಗ, ಯಜಮಾನ ಕೇಳಿದಾಗ, ಯಾರು ನಮ್ಮನ್ನು ಕೂಲಿಗೆ ಕರೆಯಲಿಲ್ಲ ಅಂದಾಗ ನೀವು ಸಹ ನನ್ನ ತೋಟದಲ್ಲಿ ಬಂದು ಕೆಲಸ ಮಾಡಿರಿ ಎಂಬುದಾಗಿ ಅವರನ್ನು ಕರೆಸ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅಂದರೆ ಇವ್ರು ಯಾರು? ನಮ್ಮನ್ನು ಯಾರೂ ಕರೀಲಿಲ್ಲ ಅಂದರೆ ಇವರು ಯಾರು? ಲೋಕವು ಇವರನ್ನು ಕಂಡುಕೊಳ್ಳದೆ, ಲೋಕವು ಇವರನ್ನು ಬಹಳ ಕೀಳಾಗಿ, ಚೀಪಾಗಿ, ನಿನ್ನಿಂದ ಆಗೋದಿಲ್ಲಪ್ಪ, ಯು ಕೆನಾಟ್, ನಿನಗೆಲ್ಲ ಸೇವೆಗೆಲ್ಲ ಲಾಗಿಲ್ಲ, ನೀವೆಲ್ಲ ಮಾಡೋಕ್ಕಾಗೋದಿಲ್ಲ ಎಂಬುದಾಗಿ ಲೋಕವು ತಳ್ಳಿ ಹಾಕಿದ ಒಂದಷ್ಟು ಮಂದಿಯನ್ನು ಕೂಡ ದೇವರು ತನ್ನ ಸೇವೆಯಲ್ಲಿ ಕರೆಸಿಕೊಳ್ಳುವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಹಲ್ಲೆಲೂಯಾ. 8ನೇ ವಾಕ್ಯದಲ್ಲಿ ಸಂಜೆ ಹೊತ್ತಿಗೆ ದ್ರಾಕ್ಷಿ ತೋಟದ ಯಜಮಾನನು ತನ್ನ ಪಾರುಪತ್ಯನ ಕಾರಣಿಗೆ ಕರೆದು ಆಳುಗಳಿಗೆ ಇವತ್ತಿನ ವೇತನವನ್ನು ಕೊಡ್ರಿ, ಕೂಲಿ ಕೊಡು ಎಂಬುದಾಗಿ ಹೇಳ್ತಾನೆ. ಸಾಯಂಕಾಲ ಬಂದಾಗ ಹಲ್ಲೆಲೂಯಾ. ಸಾಯಂಕಾಲ ಬಂದಿದೆ ಅನ್ನುವಾಗ ಆವತ್ತಿನ ಕೆಲಸದ ಮುಕ್ತಾಯವು ಬಂದಾಗ ಪ್ರಾಚೀನ ಕೃಷಿ ಸಮಾಜಗಳು, ಪ್ರೈಸ್ ದ ಲಾರ್ಡ್, ಸ್ತೋತ್ರ, ಸಂಜೆಯ ಹೊತ್ತಿಗೆ ಕೆಲಸವನ್ನು ಮುಗಿಸ್ತಾ ಇದ್ದವು. ಹಲ್ಲೆಲೂಯಾ. ಆಮೆನ್. ಸೊ ಪ್ರೈಸ್ ದ ಲಾರ್ಡ್, ಗ್ರೀಕ್ನಲ್ಲಿ ಮೂಲ ಭಾಷೆಯಲ್ಲಿ ಅಥವಾ ಮೂಲ ಭಾಷಾ ಆ ಸಂಸ್ಕೃತಿಯಲ್ಲಿ ಪ್ರೈಸ್ ದ ಲಾರ್ಡ್, ಒಂದು ಹಗಲು ಅನ್ನುವಂಥದ್ದು ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ
ಶಕ್ತಿಯಿಂದ ಚಿಂತಿಸಿ ವಿವೇಚಿಸಿ ತೀರ್ಮಾನಕ್ಕೆ ಬರುವ ಒಂದು ಸಮಯವನ್ನು ಸೂಚಿಸುವಂಥ ಪದವಾಗಿದೆ. ಅಲ್ಲೆಲೂಯ. ವಾಟ್? ಒಬ್ಬ ವ್ಯಕ್ತಿಗೆ ತೀರ್ಮಾನ ಮಾಡಲಿಕ್ಕೆ ಒಂದು ದಿವಸ ಸ್ಪಷ್ಟವಾಗಿ ಚಿಂತಿಸಿ ಆಲೋಚನೆ ಮಾಡಿ ಒಂದು ದೃಢ ನಿರ್ಧಾರಕ್ಕೆ ಬರಲಿಕ್ಕಾಗಿ ಕೊಡುವಂಥ ಸಮಯ ಒಂದು ದಿವಸ ಅನ್ನುವಂಥದ್ದಾಗಿತ್ತು. ಹಲ್ಲೆಲೂಯಾ, ಸ್ತೋತ್ರ. ಓಕೆ, ಸೊ ದೇವರ ವಾಕ್ಯದ ಪ್ರಕಾರವಾಗಿ ಇದು ಒಬ್ಬ ವ್ಯಕ್ತಿ ಪ್ರೈಸ್ ದ ಲಾರ್ಡ್ ದೇವರ ರಾಜ್ಯಕ್ಕಾಗಿ ಮಾಡುವಂಥ ಎಲ್ಲ ಶ್ರಮಗಳ ಮುಕ್ತಾಯವನ್ನು ಅಥವಾ ಅದರ ಉಚ್ಚವಾದ ಅದರ ಸರ್ವೋಚ್ಚವಾದ ಸಮಯ ಎಂಬುದನ್ನು ಸೂಚಿಸುವಂಥ ಪದವಾಗಿದೆ. ಅಲ್ಲಿ ದೇವರು ತನ್ನ ಲೆಕ್ಕವನ್ನೆಲ್ಲ ತೀರಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸೊ ಅಲ್ಲಿ ದೇವರು ಲೆಕ್ಕ ತೀರಿಸುವಾಗ ಏನು ಮಾಡ್ತಾನೆ? ಬೆಳಗ್ಗೆ 6 ಗಂಟೆಗೆ ಬಂದವ್ರಿಗೂ, 9 ಗಂಟೆಗೆ ಬಂದವರು, 12 ಗಂಟೆಗೆ ಬಂದವ್ರಿಗೂ, 3 ಗಂಟೆಗೆ ಬಂದವ್ರಿಗೂ, 5 ಗಂಟೆಗೆ ಬಂದವ್ರಿಗೂ ಒಂದೇ ರೀತಿಯಾಗಿ ಒಂದೊಂದು ಪಾವಲಿಯನ್ನು ಕೊಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್ ಅನ್ನುವಾಗ ದೇವರ ರಾಜ್ಯದಲ್ಲಿ ಯಾರಿಗೆ ಎಷ್ಟು ಫಲವು ಸಿಗ್ತದೆ ಎಂಬುದನ್ನು ಯಾವುದೇ ಮಾನವ ಮಾನದಂಡಗಳ ಮೇಲೆ ನಾವು ತೀರ್ಮಾನಿಸ್ಲಿಕ್ಕಾಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೆಶಾಯ 55, 8-9 ನಾವು ನೋಡುವಾಗ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ. ಅವುಗಳು ಎಷ್ಟು ವ್ಯತ್ಯಾಸವಾಗಿದೆ ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಆಕಾಶಕ್ಕೆ ಎಷ್ಟು ಎತ್ತರವಿದೆಯೋ ಅಷ್ಟಾಗಿ ಅದು ವ್ಯತ್ಯಾಸವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಾನೊಬ್ಬ ಹಳೇ ಸೇವಕನು, ಹಳೇ ವಿಶ್ವಾಸಿ, ಹಳೇ ಕ್ರೈಸ್ತನು ಅಂತ ಅಂದ್ಕೊಂಡಿದ್ರಿ. ಹಿಂಗೇನು ಎಕ್ಸ್ಟ್ರಾ ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ ಇದು. ಹಲ್ಲೆಲೂಯಾ, ದೇವರ ಕೃಪೆಯ ಡಿಪಾರ್ಟ್ಮೆಂಟ್ ಆಗಿದೆ. ಹಲ್ಲೆಲೂಯಾ, ಪ್ರೈಸಿಂಗ್ ಆಫ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ದೇವರ ಈ ಲೆಕ್ಕಾಚಾರವು ಎಲ್ಲ ಮಾನವ ತಾರ್ಕಿಕತೆಯನ್ನು ಒಡೆದು ಹಾಕುವಂಥ ವಿಚಾರವಾಗಿದೆ. ಹಲ್ಲೆಲೂಯಾ, ಆತನ ಮನಸ್ಸಿನ ಉದಾರತೆ. 9-12 ಓದುವಾಗ ಬೇಗನೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ ಆಗ ಸಾಯಂಕಾಲ 5 ಗಂಟೆಗೆ ಬಂದವರಿಗೆ ಒಂದೊಂದು ಪಾವಲಿ ಸಿಕ್ಕಿತು. ತರುವಾಯ ಮೊದಲಿನವರು ಬಂದು ತಮಗೆ ಹೆಚ್ಚು ದೊರೆಯುವುದೆಂದು ನೆನೆಸಿದರು. ಆದರೆ ಇವರಿಗೆ ಸಹ ಒಂದೊಂದು ಪಾವಲಿಯೇ ಸಿಕ್ಕಿತು. ಅದನ್ನು ತೆಗೆದುಕೊಂಡು ಮನೆಯ ಯಜಮಾನನ ಮೇಲೆ ಗುಣುಗುಟ್ಟಿ, ಕಡೆಗೆ ಬಂದ ಇವರು 1 ತಾಸು ಹೊತ್ತು ಮಾತ್ರ ಕೆಲಸ ಮಾಡಿದ್ದಾರೆ. ನಾವು ದಿನವೆಲ್ಲ ಬಿಸಿಲಿನಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟಿದ್ದೇವೆ. ಇವರನ್ನು ನಮಗೆ ಸಮ ಮಾಡಿದ್ದೀಯೇ ಅಂದರು. ಹಲ್ಲೆಲೂಯಾ. ಸೊ ಲೆಕ್ಕಾಚಾರ ಹೇಗಿದೆ? ಕಡೆ ಆಳಿನಿಂದ ಮೊದಲು ಬಂದವರವರೆಗೆ ಕೂಲಿಯನ್ನು ಕೊಡಿ ಎಂಬುದಾಗಿ. ಹಲ್ಲೆಲೂಯಾ. ಐತಿಹಾಸಿಕವಾಗಿ ಮೊದಲು ಕೆಲಸಕ್ಕೆ ಬಂದವರು ಯಾರು ಗೊತ್ತಾ? ಹಳೆಯ ಒಡಂಬಡಿಕೆಯ ಪರಿಶುದ್ಧವಂತರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ಅವರಿಗೆ ಸುವಾರ್ತೆಯನ್ನು ತಗೊಂಡು ಹೋದನು. ದೇವರು ಅವರೊಟ್ಟಿಗೆ ಹಳೆ ಒಡಂಬಡಿಕೆಯನ್ನು ಮಾಡಿಕೊಂಡನು. ಇವರು ಬೆಳಗ್ಗೆ ಮುಂಜಾನೆ ಕೆಲಸಕ್ಕೆ ಇಳಿದವರು. ಆಮೇಲೆ ಬಂದವರೆಲ್ಲ ದೇವರ ಕೃಪೆಯ ಕಾಲದಲ್ಲಿ ಬರ್ತಾ ಬಂದವರು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು. ಹಲ್ಲೆಲೂಯಾ. ಸೊ ಫಸ್ಟ್ ಕೂಲಿ ಯಾರಿಗೆ? ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಕೊಡ್ತಾನೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡಿದ್ದು ನಾವು ಫಸ್ಟು.
ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ತರುವಾಯ ಯೇಸು ಕ್ರಿಸ್ತನನ್ನು ಈ ಹಳೆ ಒಡಂಬಡಿಕೆ ವಿಶ್ವಾಸಗಳು ಸ್ವೀಕಾರ ಮಾಡ್ತಾರೆ. ಯಾವಾಗ ಗೊತ್ತಾ? ಕ್ರಿಸ್ತನು ಬರುವಾಗ. ಇದು ಮೇಘದ ಮೇಲೆ ಮೇಘಾರೂಢನಾಗಿ ಆತನು ಬರುತ್ತಾ ಇದ್ದಾನೆ. ಎಲ್ಲ ಕಣ್ಣುಗಳು ಆತನನ್ನು ಕಾಣುವವು. ಎಲ್ಲರೂ ಕೂಡ ಸತ್ತವರೊಳಗಿಂದ ಎದ್ದು ಬರ್ತಾರೆ, ಬಂದು ಆತನನ್ನು ಕಾಣ್ತಾರೆ. ಹಲ್ಲೆಲೂಯಾ. ಸೊ ಏನಾಗ್ತದೆ, ಯೇಸು ಕ್ರಿಸ್ತನು ಅವರ ಯಹೂದಿಗಳ ಮೇಸಿಯನ್ನು ಬಂದಾಗ ಆತನನ್ನು ಅವರು ಮೇಸಿಯನು ಎಂಬುದಾಗಿ ಅಂಗೀಕರಿಸ್ಕೊಳ್ಳಿಲ್ಲ. ಮೆಸ್ಸಿಯನಾಗಿ ಅಂಗೀಕರಿಸ್ತೇ ಹೋದರೆ ಇನ್ಯಾರನ್ನು ಅಂಗೀಕರಿಸ್ತೀರ? ಯಾಕಂದರೆ ಅವರು ಅಂದ್ಕೊಂಡ ರೀತಿಯಲ್ಲಿ ಮೆಸ್ಸಿಯನ್ನು ಬರಲಿಲ್ಲ. ಮೆಸ್ಸಿಯನ್ನು ದಾಸನ ರೂಪದಲ್ಲಿ ಬಂದನು, ಒಬ್ಬ ಕೆಲಸಗಾರನ ರೂಪದಲ್ಲಿ ಬಂದನು. ಹಲ್ಲೆಲೂಯಾ. ಅವ್ರ ಹತ್ರ ಸ್ವೀಕಾರ ಮಾಡಿದ ಏನು ಮಾಡಿದ್ರು? ಸಾಯಿಸೇ ಬಿಟ್ಟರು. ಅಸಡ್ಡೆ ಮಾಡಿ ಆತನನ್ನು ಅವಮಾನಪಡಿಸಿ ಸಾಯಿಸೇ ಬಿಟ್ಟರು. ಬಟ್ ಈ ಮೇಸಿಯನ್ನು ರಾಜನಾಗಿ ಬರುವ ಒಂದು ದಿವಸ ಬರ್ತಾ ಇದೆ. ಬರುವಾಗ ಇವರೆಲ್ಲ ಅದನ್ನು ನೋಡ್ತಾರೆ, ಅಯ್ಯೋ ನಾವು ಈತನನ್ನೇ ಅಲ್ಲವ ನಾವು ಸಾಯಿಸಿದ್ದು ಎಂಬುದಾಗಿ ಗೋಳಾಡುವರು. ದೇವರೇ ಕ್ಷಮಿಸು ಕ್ಷಮಿಸು ಎಂಬುದಾಗಿ ಅವರು ಕಣ್ಣೀರಿಟ್ಟು ಅಳುವರು. ಆ ಸಮಯದಲ್ಲಿ ಅವರಿಗೆ ರಕ್ಷಣೆ ಆಗುವುದು, ಕೂಲಿ ಅವರಿಗೆ ಆವಾಗ. ಸೊ ಏನಾಗ್ತದೆ ನೋಡಿ, ಇವರು ಫಸ್ಟ್ ಬಂದು ಹಲ್ಲೆಲೂಯಾ ಸ್ತೋತ್ರ, ಈ ಫಸ್ಟ್ ತಗೊಂಡು ಹೋಗ್ತಾರೆ. ಆಮೇಲೆ ಇಲ್ಲ, ಈ ಲಾಸ್ಟ್ ಬಂದವರು ಫಸ್ಟ್ ತಗೊಂಡು ಹೋಗ್ತಾರೆ. ಆಮೇಲೆ ಸ್ತೋತ್ರ, ಥ್ಯಾಂಕ್ ಯು ಜೀಸಸ್. ಫಸ್ಟ್ ಬಂದವರು ಲಾಸ್ಟಾಗಿ ಬರ್ತಾರೆ. ಬಂದು ಅವ್ರಿಗೂ ಕೂಡ ಅದೇ ಕಾಸನ್ನು ಕೊಟ್ಟಾಗ, ನಾವು ಹಗಲು ಪೂರ್ತಿ ನಾವು ಉಷ್ಣದಲ್ಲಿ ಕೆಲಸ ಮಾಡಿದ್ದೇವೆ, ಇವರು ಇವಾಗ ಬಂದವರು, ಇವ್ರಿಗೂ ನಮಗೂ ಒಂದೇ ರೀತಿಯಾದ ಸಂಬಳವನ್ನು ನಮ್ಮನ್ನು ಸಮ ಮಾಡಿದ್ಯಾ ಎಂಬುದಾಗಿ ಅವರು ಗುಣಗುಡ್ತಾರೆ. ದೇವರ ರಾಜ್ಯದಲ್ಲಿನ ಸಂತೋಷ ಅನ್ನುವಂಥದ್ದು ನಮ್ಮ ಸಹೋಪಾಠಿಗಳ, ನಮ್ಮ ಸಹೋದ್ಯೋಗಿಗಳ ಫಲದ ಮೇಲೆ ಹೊಟ್ಟೆ ಕಿಚ್ಚು ಪಡದೇ ಇರುವಂಥ ಸಂತೋಷವಾಗಿದೆ. ಹಲ್ಲೆಲೂಯಾ. ರಾಜ್ಯದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಅಲ್ವಾ ಅನ್ನುವುದರ ಸಂತೋಷವಾಗಿರಬೇಕೆ ಹೊರತು ನಾನು ಇವನ ಅಂತ ಇದ್ರೆ ನೀನು ದೇವರ ಕೃಪೆಯ ಮಾನದಂಡಗಳಲ್ಲಿ ಆಲೋಚನೆ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಓಕೆ, ಥ್ಯಾಂಕ್ ಯು ಜೀಸಸ್. ಪ್ರೈಸಿಂಗ್ ಆಫ್ ದ ಲಾರ್ಡ್. ಸ್ತೋತ್ರ ಆ್ಯಂಡ್ ಹಲ್ಲೆಲೂಯಾ ಸ್ತೋತ್ರ. ನಾವು ಇತರರು ದೇವರ ರಾಜ್ಯದಲ್ಲಿ ಕೆಲಸ ಮಾಡುತ್ತಾ ಫಲವನ್ನು ಹೊಂದುವುದನ್ನು ಕಂಡು ಸಂತೋಷಿಸುವಂಥವರಾಗಿರಬೇಕಾಗಿ, ಅದೇ ಆ ಸಂತೋಷವೇ ಪರಲೋಕದಲ್ಲಿನ ಸಂತೋಷ. ಎಲೈ ಹೊಟ್ಟೆ ಕಿಚ್ಚು ಪಡುವಂಥ ವ್ಯಕ್ತಿ, ನಿನಗೆ ಈ ಸಂತೋಷ ಜನ್ಮಕ್ಕೂ ಸಿಗೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಫೀಲ್ ಹ್ಯಾಪಿ. ಹಲ್ಲೆಲೂಯಾ. ಅವ್ರ ರಕ್ಷಣೆ ಹೊಂದ್ಕೊಂಡ್ರೆ ಸಾಕಪ್ಪ, ಅವ್ರು ನಿನ್ನ ರಾಜ್ಯದಲ್ಲಿ ಕೆಲಸ ಮಾಡಿದರೆ ಸಾಕಪ್ಪ ಎಂಬುದಾಗಿ ನೀನು ಹೇಳುವಂತನಾಗಿರಬೇಕು. ಅದು ಬಿಟ್ಬಿಟ್ಟು ಅಸೂಯೆ ಪಡೆದಂಥ ಸಂತೋಷ. ಬೇಗನೆ ಪ್ರಕಟಣೆ 1:7 ಓದುವಾಗ, ಥ್ಯಾಂಕ್ ಯು ಜೀಸಸ್. ನಾನು ಹೇಳೋದ್ನಲ್ಲ, ಯಾವಾಗ ಅವರಿಗೆ ರಕ್ಷಣೆ ಉಂಟಾಗ್ತದೆ, ಆಮೇಲೆ ಯಾವಾಗ ಅವರಿಗೆ ಫಲವನ್ನು ಕೊಡಲಾಗ್ತದೆ, ಆಮೇಲೆ ಇಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಓದರನ ಬಲಬನ ಬರಬರಬ ಶೆಬಗ ದುರಬನ ಬರಬ ಲೇಹಾಂದಲ ಬನರಾಕ. Thank you, Lord. Thank you, Lord. Thank you, Lord. Thank you, Lord. Jesus. Hallelujah. ದೇವರ ಸಭೆಯಲ್ಲಿ, ದೇವರ ರಾಜ್ಯದಲ್ಲಿ ಸೇವೆ ಮಾಡುವುದರ ಸಂತೋಷ. ಊದಲ ಬನ 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 ಬನ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಈ ಸಮಯದಲ್ಲೂ ಕೂಡ ಫಾಸ್ಟ್ರೇ, ನನ್ನ ಜೀವನದಲ್ಲಿ ನಾನು ಬಹಳ ದೀರ್ಘಕಾಲ ಸುಮ್ಮನೆ ಬಿಟ್ಟಿದ್ದೇನೆ. ಪರವಾಗಿಲ್ಲ, ದೇವರ ಕರೆಯು ಬರ್ತಾ ಇದೆ.
ಈ ಮಮಲಗದಲ ಬನ ಬರ 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 ಬ. ಓ ವಂಡರ್ಫುಲ್ ಜೀಸಸ್, ಜೀಸಸ್. ಸ್ವಾಮಿ, ನಾನು ಬರ್ತಾ ಇದ್ದೇನೆ ನಿನ್ನ ಸಭೆಯಲ್ಲಿ, ನಿನ್ನ ರಾಜ್ಯದಲ್ಲಿ ಸೇವೆ ಮಾಡಲಿಕ್ಕಾಗಿ. ನನ್ನನ್ನು ಸ್ವೀಕರಿಸು ಎಂಬುದಾಗಿ ಎಷ್ಟು ಮಂದಿ ಹೇಳಲಿಕ್ಕಿದ್ದೀರಿ. ನಾನು ಅಸೂಯೆ ಪಡೋದಿಲ್ಲ ಸ್ವಾಮಿ. ನಿನ್ನ ರಾಜ್ಯದಲ್ಲಿ ಕೆಲಸ ಮಾಡುವಂಥವರಿಗೆ ಎಲ್ಲರೂ ಕೂಡ ಹೆಂಗೆ ಬೇಕಾದರೂ ಕೂಲಿ ಕೊಡಲಿಕ್ಕೆ ನಿನಗೆ ಹಾಕ್ಕೊಂಡು ನೀನು ಯಜಮಾನನು ಸ್ವಾಮಿ. ಬಟ್ ನಿನ್ನ ಕೃಪೆಯನ್ನು ನಾವು ನೆನೆಸಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಎಲ್ರಿಗೂ ಸಮ